ನಮಸ್ಕಾರ ವೀಕ್ಷಕರೇ, ಆರೋಗ್ಯ ರಹಸ್ಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ತೇಜಸ್ವಿನಿ. ನಾವು ಸಂಪತ್ತು ಅಂದ್ರೆ ಚಿನ್ನ, ಬೆಳ್ಳಿ, ದುಡ್ಡು ಅಂತ ಅನ್ಕೊಂಡಿರ್ತೀವಿ. ಆದರೆ ನಿಜವಾದ ಸಂಪತ್ತು ಯಾವುದು, ಅದನ್ನ ಶಾಶ್ವತವಾಗಿರಿಸಲು ನಮ್ಮ ಪ್ರಯತ್ನ ಹೇಗಿರಬೇಕು ಅನ್ನೋದನ್ನ ಗುರೂಜಿ ತಿಳಿಸ್ಕೊಡ್ತಾರೆ. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡಲು ನಮ್ಮ ಜೊತೆ ಇದ್ದಾರೆ ಶ್ರೀಮಾನ್ ಶ್ರೀ ಪುರುಷೋತ್ತಮ್ ದೇಶಿಕ್ ಗುರೂಜಿ. ಅವ್ರನ್ನ ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಳ್ಳೋಣ. ನಮಸ್ಕಾರ ಗುರೂಜಿ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಗುರೂಜಿ, ಸಂಪತ್ತು ಅಂತ ಅಂದರೆ ನಾವು ಚಿನ್ನ, ಬೆಳ್ಳಿ, ದುಡ್ಡು, ಆಸ್ತಿ ಅಂತ ಎಲ್ಲ ಅಂದ್ಕೊಂಡಿರ್ತೀವಿ. ಅದೇ ನಿಜವಾದ ಸಂಪತ್ತು ಯಾವುದು? ಹರಿ ಓಂ ಶ್ರೀ ಗುರುಭ್ಯೋ ನಮಃ. ನೀನೇ ಹೇಳ್ಬಿಟ್ಟಿದ್ಯಮ್ಮ, ಸಿರಿ ಸಂಪತ್ತು ಅಂದರೆ ಹಣ, ಒಡವೆ, ಈ ಥರ ಎಲ್ಲವೂ ಕೂಡ ಹೌದು ಹೌದು. ಆದರೆ ಇದು ಶಾಶ್ವತವಾಗಿ ನಮ್ಮಲ್ಲೇ ಇರಬೇಕು ಅಂತ ಪ್ರತಿಯೊಬ್ಬರ ಪ್ರಯತ್ನ. ಹೌದಾ? ಪ್ರೀತಿ ಶಾಶ್ವತವಾಗಿರಬೇಕು, ಗಂಡ ಹೆಂಡತಿ ಪ್ರೀತಿ ಶಾಶ್ವತವಾಗಿರಬೇಕು. ಮತ್ತು ಮನೆಯಲ್ಲಿರ್ತಕ್ಕಂಥದ್ದು ಏನಿದೆ ಅದು ನಮ್ಮನ್ನು ಬಿಟ್ಟು ಹೋಗಬಾರ್ದು. ಇವಾಗ ದುಡ್ಡಿದೆ, ನಾಳೆ ಹೋಗ್ಬಿಟ್ರೆ, ಕಳ್ಳ ಹೊಡ್ಕೊಂಡು ಹೋಗ್ಬಿಟ್ರೆ, ಅಥವಾ ಕಳ್ಕೊಂಬಿಟ್ರೆ, ಅಥವಾ ನಷ್ಟ ಆಗಿಬಿಟ್ರೆ, ಸೊ ಯಾವುದೋ ಒಂದು ರೀತಿಯಲ್ಲಿ ನಾವು ಅನುಭವಿಸ್ತಾ ಇರ್ತಕ್ಕಂಥದ್ರಲ್ಲಿ ಭಯ ನಮ್ಮನ್ನು ಕಾಡಿಸ್ತಾನೆ ಇರುತ್ತೆ. ಆ ಭಯದ ಹಿಂದೆ ದುಃಖ ಕೂಡ ಬರುತ್ತೆ. ಹೌದು. ಯಾವಾಗಲೂ ಯೋಚನೆ ಮಾಡ್ತಿರ್ತೀನಿ, ಏನಕ್ಕೆ ಹಿಂಗೆ ಯೋಚನೆ ಬರುತ್ತೆ ನನಗೆ ಅಂತಕ್ಕಂಥ ಒಂದು ವಿಚಾರ ಕೂಡ ಬರುತ್ತೆ. ಈ ರಹಸ್ಯಕ್ಕೆ ಕಾರಣಕರ್ತನಾಗಿರ್ತಕ್ಕಂತಹ ಶ್ರೀಮನ್ನಾರಾಯಣನ ಪಾದ ಕಮಲಗಳಿಗೆ ಕೋಟಿ ಕೋಟಿ ನಮನಗಳನ್ನು ಅರ್ಪಣೆಯನ್ನು ಮಾಡಿ, ಮದುವೆಯಾದ ದಂಪತಿಗಳಿಗೆ ಅಂದರೆ ಗಂಡ ಹೆಂಡತಿಗೆ ಒಂದು ಪೂರ್ಣ ಜ್ಞಾನ ಇರಬೇಕು. ಪೂರ್ಣ ಜ್ಞಾನ, ಗಂಡ ಹೆಂಡತಿಗಿಬ್ಬರಿಗೂ ಒಂದು ಪೂರ್ಣ ಜ್ಞಾನ ಇರಬೇಕು ಅಂತ ನಾವು ಈಗ ಹೇಳಬೇಕಷ್ಟೆ, ಗೊತ್ತಿಲ್ಲ ಅಂತ ನೇರವಾಗಿ ಹೇಳ್ಬೋದು. ಗಂಡ ಹೆಂಡತಿಯ ಪೂರ್ಣ ಜ್ಞಾನ ಯಾವುದಾಗಿರಬೇಕು? ಜ್ಞಾನ ಬೇಕಾ ಬೇಡ? ಬೇಕು. ಯಾವುದದು ಜ್ಞಾನ ಅಂದರೆ ಬುದ್ಧಿ ಹೇಳೋದಾ, ಬೈಯೋದಾ, ಏನು? ಪೂರ್ಣ ಜ್ಞಾನ ಗಂಡ ಹೆಂಡತಿಗೆ ಯಾವುದು ಬೇಕು ಅಂದರೆ, ಗಂಡು ಮತ್ತು ಹೆಣ್ಣಿಗೆ ಇರ್ತಕ್ಕಂಥದ್ದು ಮುಖ್ಯವಾಗಿ ನಾವು ಇಬ್ಬರು ಗಂಡು ಹೆಣ್ಣಿನ ಮನಸ್ಸಲ್ಲಿ ಬರಬೇಕಾದ ಭಾವನೆ, ಗಂಡ ಹೆಂಡತಿ ಇಬ್ಬರೂ ಪೂರ್ಣವಾಗಿರ್ತಕ್ಕಂಥ ಜ್ಞಾನ ಯಾವುದು ಅಂದರೆ, ನಾವಿಬ್ಬರು ವೀರ್ಯವಂತರಾಗಿರೋಣ. ಕಾರಣ ಏನಂದರೆ, ಇಬ್ಬರು ಆರೋಗ್ಯ ಚೆನ್ನಾಗಿರುವಂಥವ್ರಿಗೇ ವೀರ್ಯವಂತರಾಗಿದ್ದಾಗಲೇ ಆರೋಗ್ಯ ಚೆನ್ನಾಗಿರುತ್ತೆ ಅಂತ ಅರ್ಥ. ಇಲ್ಲ ಅಂದರೆ ಗಂಡನ ಮೇಲೆ ಹೆಂಡ್ತಿಗೆ ಅನುಮಾನ, ಹೆಂಡ್ತಿ ಮೇಲೆ ಗಂಡನ ಅನುಮಾನ ಅಂದರೆ ಏನೋ ಬೇರೆ ಥರ ಅಲ್ಲ. ಸೊ ಸರಿನಾ ತಪ್ಪ, ಸೊ ನಾನು ಮದುವೆ ಮಾಡ್ಕೊಂಡು ಕರೆಕ್ಟ್ ಇದೆಯಾ ಇಲ್ವಾ, ಈ ಥರ ಅನುಮಾನಗಳು ಶುರುವಾಗುತ್ತೆ. ಎಸ್, ಜೀವನ ಪರ್ಯಂತ ಹೀಗೆ ಇರಬೇಕಾದ್ರೆ ಇನ್ನು ನೆಕ್ಸ್ಟ್ ಮಗು ಆಗಬೇಕು, ಆ ಮಗುನೂ ಅದೇ ಜೆರಾಕ್ಸು ಅವ್ರದ್ದೇ. ಈಗ ಇವರು ಪೂರ್ಣ ಜ್ಞಾನವಂತರು ಆಗೇ ಇಲ್ಲ. ಈ ಪೂರ್ಣ ಜ್ಞಾನ ಅಂತಕ್ಕಂಥದ್ದು ಏನು ಅಂತಕ್ಕಂಥದ್ದು ಏನಾದ್ರು ಅಂದರೆ, ದೇವರ ಹತ್ರ ಹೋಗೋದಾ, ದೇವಸ್ಥಾನಕ್ಕೆ ಹೋಗೋದಾ, ವ್ರತ ಮಾಡೋದಾ, ತಪಸ್ ಮಾಡೋದಾ. ಹಿಂದೆ ಎಲ್ಲ ಪಾರ್ವತಿ ಶಿವನ್ನೇ ಮದುವೆ ಆಗ್ಬೇಕಂತ ಹೇಳಿ ತಪಸ್ ಮಾಡಿದ್ರು, ಲಕ್ಷ್ಮಿನೂ ಕೂಡ ತಪಸ್ ಮಾಡೋದು, ನಾರಾಯಣನೇ ನನ್ನ ಗಂಡ ಆಗ್ಬೇಕಂತ ಹೇಳಿ. ಆ ರೀತಿಯಾಗಿ ತಪಸ್ಸು ಈ ಕಲಿಯುಗದಲ್ಲಿ ಮಾಡೋಕ್ಕಾಗತ್ತಾ? ಆಗಲ್ಲ, ಆಗಿಲ್ಲ ಅಲ್ವಾ? ಈಗ ತಪಸ್ಸು ಮಾಡಿ ಎಲ್ಲವನ್ನು ಪಡೆದಿರತಕ್ಕಂಥ ಈ ನಮ್ಮ ದೇಶದಲ್ಲಿ ತಪಸ್ಸು ಅಂದರೆ ಗಂಡು ಹೆಣ್ಣಿನ ತಪಸ್ಸು ಯಾವುದು? ಬೇಕಾ ಬೇಡ? ಬೇಕು. ಈ ಕಲಿಯುಗದಲ್ಲಿ ಆಧುನಿಕ ಪ್ರಪಂಚದಲ್ಲಿ ಇರ್ತಕ್ಕಂಥ ತಪಸ್ಸು ಯಾವುದಪ್ಪ, ಪೂರ್ಣ ಜ್ಞಾನ ಯಾವುದಪ್ಪ ಗಂಡು ಹೆಣ್ಣಿಗೆ ಅಂದರೆ, ದಿನಕ್ಕೆ 2 ಸಮಯದ ಊಟ. 2 ಸಮಯದ ಊಟ ಅಷ್ಟೇ ಮಾಡಿದ್ರೆ ಪೂರ್ಣ ಜ್ಞಾನ ಗಂಡು ಹೆಣ್ಣಿಗೆ ಬಂದಿದೆ ಅಂತ ಅರ್ಥ. ದಿನಕ್ಕೆ 2 ಸಲ ಮಾತ್ರ ಮಾಡಿದ್ರೆ, ನಾವು ತಿಂತಿರೋದೆಷ್ಟು? 3. ಅಂದಮೇಲೆ ಏನೆಲ್ಲ ಬರುತ್ತೆ ಅಂತ ಇವತ್ತು ತಿಳ್ಕೊಬೇಕು. 3 ಸಮಯ ತಿಂದಂಥ ಗಂಡ ಹೆಂಡತಿಗೆ ಏನೆಲ್ಲ ವಕ್ರಿಸ್ಕೊಳ್ಳುತ್ತೆ. ನಂಬರ್ 1, ಹುಟ್ಟುವ ಮಗುಗೆ ಏನೇನು ವಕ್ರಿಸ್ಕೊಂಡಿರುತ್ತೆ. ನಂಬರ್ 2, ಬೇಕಾ ಇದು? ಯೋಚನೆ ಮಾಡಮ್ಮ. 3 ಟೈಮ್ ಊಟ ಯಾಕೆ ಮಾಡಿದ್ರು ಅಂತ ಅವರನ್ನೇ ಕೇಳಬೇಕು. 3 ಟೈಮ್ ಮಾಡಿ ಅಂತ ಹೇಳಿದವ್ರನ್ನೇ ಕೇಳಬೇಕು. 3 ಟೈಮ್ ಊಟ ಯಾಕೆ ಬೇಕು? ಮಾಡ್ಕೊಂಡು ಬಂದಿದ್ದೀವಿ ಕಾಲಿಂದ ತಳತಳ ಅಂತ. ನಮ್ಮ ಅಪ್ಪ ಅದೇ ಮಾಡ್ದ, ನಮ್ಮ ತಾತ ಅದೇ ಮಾಡ್ದ, ಅದೇ ತಾನೇ ಹೇಳೋದು ನಾವು. ಏನು ಮಾಡಿದ್ರು ನಮ್ಮ ಅಪ್ಪ ಹೇಳ್ಕೊಟ್ಟ, ನಮ್ಮ ತಾತ ಹೇಳ್ಕೊಟ್ಟ, ಪ್ರಪಂಚ ಹಿಂದಿಂದ ಹಂಗೆ ಬಂದೈತಿ ಇತ್ತ ನಮ್ಮದು ಕತೆ. ಈ ಕತೆನೇ ನಮ್ಮ ಜೀವನದ ವ್ಯತೆ. ಹೌದು ತಾನೆ? ಆ ಕತೆ ನಂಬ್ಕೊಂಡು ನಾವು ಜೀವನ ಎಲ್ಲ ವ್ಯತೆ ಪಡೋದು. ಯಾಕೆಂದ್ರೆ ಅವ್ರಿಗೂ ಅದರ ಸತ್ಯ ಗೊತ್ತಿಲ್ಲ. ಯಾಕೆ ಅಂದರೆ ಅವ್ರು ಆ ರೀತಿ ನಡ್ಕೊಂಡಾಗ ಅದು ಸತ್ಯ ಅವ್ರಿಗೆ ಗೊತ್ತಿತ್ತು.
ಇವರಿಗೆ ಸತ್ಯ ಯಾವುದು ಅಂತ ಅವ್ರು ಹೇಳ್ಕೊಡ್ಲಿಲ್ಲ, ಹಂಗೆ ಸತ್ತೋಗ್ಬಿಟ್ರು ಅವರು. ನಮಗೂ ನಿಮಗೂ ವ್ಯತ್ಯಾಸ ಏನು ಅಂತ ಹೇಳ್ಕೊಡ್ಬೇಕಿತ್ತು. ಹೌದು ಅಲ್ವಾ? ಹೌದು. ಹಿಂದೆ ರುಬ್ಬುಗುಂಡಲ್ಲಿ ಹಾಕಿ ಖಾರ ರುಬ್ಬಿ ಸಾಂಬಾರು ಮಾಡ್ತಿದ್ರು. ಈಗ ಏನು ಮಾಡ್ತಾರೆ? ಮಿಕ್ಸಿ ಹಾಕ್ತಾರೆ. ಈಗ ಅದಕ್ಕೆ ವ್ಯತ್ಯಾಸ ಬಂತಲ್ವಾ? ಅದನ್ನ ಹೇಳ್ಬೇಕು ಅತ್ತೆ ಆದವಳು ಸೊಸೆಗೆ, ನಾನು ರುಬ್ತಿದ್ದೆ, ನೀನು ಮಿಕ್ಸಿ ಹಾಕ್ತಾ ಇದೀಯಾ, ಇದ್ರ ವ್ಯತ್ಯಾಸ ಏನು ಅಂತ ಹೇಳ್ಕೊಟ್ರೆ ಸೊಸೆ ಚೇಂಜ್ ಆಗ್ಬೋದು. ಹೌದು. ಹೇಳ್ತಾ ಇದ್ದಾರಾ? ಇಲ್ಲ. ಮಿಕ್ಸಿನಲ್ಲಿ ರುಬ್ಬುವಂಥ ಚಟ್ನಿ ಖಾರ ಏನಾಗತ್ತೆ? ಹುಚ್ಚಿಡಿಸತ್ತೆ. ಆದರೂ ನಾವು ಆ ಹುಚ್ಚೆ ತಿಂತಾ ಇರೋದು, ಹುಚ್ಚಿಡಿಸ್ಕೊಂಡೇ ತಿಂತಾ ಇರೋದು. ಹೌದಾ? ಯಾಕೆ ಅಂದರೆ ನಮ್ಮ ಹೊರಳು ಕಲ್ಲು ಅಂತ ಏನು ಹೇಳ್ತೀವಮ್ಮ, ರುಬ್ಬೋ ಕಲ್ಲು, ಅದೇ ರೀ ಒಳ್ಳೆ ಎಕ್ಸ್ಪರ್ಟ್ ಡಾಕ್ಟರು ಅಡುಗೆ ಮನೆಯಲ್ಲಿ ಒಂದು ಹೊರಳು ಕಲ್ಲು ಇದ್ದರೆ ಎಕ್ಸ್ಪರ್ಟ್ ಡಾಕ್ಟರ್ ನಮ್ಮ ಮನೆಯಲ್ಲಿ ಒಬ್ಬ ಸರ್ಜನ್ ಡಾಕ್ಟರ್ ಇದ್ದಾರೆ ಅಂತ ಡಿಸೈಡ್. ಯಾವುದಿರಬೇಕು? ಒಳಕಲ್ಲು. ರುಬ್ಬುವ ಕಲ್ಲು ಯಾರ ಅಡುಗೆ ಮನೆಯಲ್ಲಿದೆ, ನಿಮ್ಮ ಮನೆಯಲ್ಲಿ ಒಂದು ಸ್ಪೆಷಲ್ ಕ್ಲಿನಿಕ್, ಸ್ಪೆಷಲ್ ಸರ್ಜನ್. ಯಾಕೆ ಕ್ಲಿನಿಕ್ ಆಗಬೇಕದು? ಯಾಕೆ ಸರ್ಜನ್ ಬೇಕು ಅಂದರೆ ನಮಗೆ ಹೊರಳಲ್ಲಿ ರುಬ್ಬಿದ್ದು ಚೆನ್ನಾಗಿ ಕೋಪವನ್ನು ಹೋಗಲಾಡಿಸಿ ಅಜೀರ್ಣತೆ ಎಲ್ಲ ತೊಲಗಿಸಿ ನೆಮ್ಮದಿಯಾಗಿರುವಂಥ ಆರೋಗ್ಯವನ್ನು ಕೊಡುತ್ತೆ ಹೊರಳು. ಹೊರಳು ಕಲ್ಲಲ್ಲ ಅದು. ಕಲ್ಲಲ್ಲಿ ನಾವು ಕಲ್ಲಲ್ಲಿ ದೇವರನ್ನು ಮಾಡ್ತೀವಿ. ಹೌದು. ಹೌದಾ? ಆ ಕಲ್ಲಲ್ಲಿ ಏನೆಲ್ಲ ಇರುತ್ತೆ ಅನ್ನತಕ್ಕಂಥ ತಿಳ್ಕೊಂಡಾಗ ಗೊತ್ತಾಗತ್ತೆ. ಅಂತ ಔಷಧಿಯನ್ನು ಉತ್ಪತ್ತಿ ಮಾಡ್ತಕ್ಕಂಥ ಹೊರಳು ಕಲ್ಲನ್ನ ತೆಗೆದು ಸೈಡ್ಗೆ ಹಾಕ್ಬಿಟ್ಟು ಮಿಷಿನ್ ತಂದು ಬೆರಳಲ್ಲಿ ಹೊತ್ತ ತಕ್ಷಣ ಆಹಾ ಏನಿರುತ್ತೆ ಅಂದರೆ ನೀವು ಅದು ಹೆಂಗೆ ಆಡುತ್ತೋ ನೀವು ಹಂಗೆ ಆಡಬೇಕಾಗತ್ತೆ. ಯಾಕೆ ಅಂದರೆ ಹಂಗಂತ ನೀವು ಬಳಸ್ಬೇಡಿ ಬಿಸಾಕ್ಬಿಡಿ ಅಂತ ನಾನು ಹೇಳ್ತಾ ಇಲ್ಲ, ನಿಮ್ಮ ಖುಷಿ. ಆದರೆ ನೀವೇನಾಗಿದ್ದೀರಾ ಮಿಕ್ಸಿ ಬಳಸ್ಕೊಂಡು? ನಿಮ್ಮ ಮಕ್ಕಳೇನಾಗಿದ್ದಾರೆ ಮಿಕ್ಸಿ ಬಳಸಿ ಊಟ ತಿಂದು? ನೀವೇ ಸ್ವಲ್ಪ ಯೋಚನೆ ಮಾಡಿ. ಜ್ಞಾನ ಬರುತ್ತಾ ನಿಮಗೆ? ಅಪ್ರಾಣೆ ಬರಲ್ಲ. ಏನೇನು ಬರುತ್ತೆ? ದ್ವೇಷ ಬರುತ್ತೆ. ಮಿಕ್ಸಿಯಿಂದ ರುಬ್ಬೋದ್ರಿಂದ ಏನು ಬರುತ್ತೆ? ದ್ವೇಷ ಬರುತ್ತೆ. ಗಂಡನ ಮೇಲೆ ಹೆಂಡತಿಗೆ ಈಗ ಬಂದ ಲೇಟಾಗಿ, ಈಗ ತಾನೇ ಫೋನ್ ಮಾಡಿದ ಎಷ್ಟೊತ್ತಾಯಿತು, ಶುರುನಾ? ಹೌದು. ಇನ್ನು ಊಟ ಮಾಡಿ ಮಲಗೋದು ಎಲ್ಲಿ ಬಂತು? ದ್ವೇಷ ಅಲ್ಲಿಂದ ಶುರು. ಬಾಗಲ್ ತೆಗೆದು 10 ನಿಮಿಷ ಲೇಟು. ಹೌದಾ? ಮಾತಾಡ್ಸೋದು ಅರ್ಧ ಗಂಟೆ ಲೇಟು. ಕಾಫಿ ತಂದು ಕುಕ್ಬೋದು, ಇಡ್ಬೋದು, ಅದು ಅವರ ಅದೃಷ್ಟ. ಇದರಲ್ಲಿ 2 ಸ್ಟೈಲ್ ಇದೆ. ಒಂದು ಕುಕ್ಕೋದು, ಕುಡು, ಏನಾರು ಕುಡು, ಇಡಿಯಾಕಾರು ಸೈಡ್ಗಾರು ಇಟ್ಕೋ, ತಂದು ಇಡಬೇಕು, ಇಟ್ಟಿದ್ದೀನಿ. ಅದೇ ಹೆಂಡತಿ ಆದವಳು ಮುಖವನ್ನು, ಗಂಡನ ಮುಖ ನೋಡಿ, ಏನು ಕುಡಿತೀರಾ? ಕಾಫಿನಾ, ಟೀನಾ, ಹಾರ್ಲಿಕ್ಸಾ, ಬನೂಟ? ಅಡುಗೆ ಮನೇಲಿ ಏನಿದ್ರು ಪರವಾಗಿ, ಇಲ್ಲದೇ ಇದ್ರು ಪರವಾಗಿಲ್ಲ, ಹೇಳೋಕ್ಕೇನು ಕಷ್ಟ? ಖುಷಿಯಿಂದ ಕೇಳಿದ್ರೆ ಇಷ್ಟೊಂದು ವೆರೈಟೀಸ್ ನನ್ನ ಹೆಂಡತಿ ಕೇಳ್ತಾವಳೆ ಅಂದರೆ ಅರ್ಧ ಅಲ್ಲೇ ಐಸ್ ಕ್ರೀಮ್ ತನಕ ಕರ್ಗೋಗ್ತಾನೆ ಗಂಡ. ಇಲ್ಲವೇ ಕಾಫಿ ಕೊಡೋದೇ ದುರ್ಬಲ. ಯಾಕೆ ಅಂದರೆ ಜೀವನ ಎಲ್ಲ ಹಿಂಗೆ ಆಯಿತು ಅಂತ. ಈ ದ್ವೇಷ ಎಲ್ಲಿಂದ ಬರ್ತಾ ಇದೆ? ನಿಮ್ಮ ಮಿಕ್ಸಿಯಿಂದ ಬರ್ತಾ ಇದೆ. ಅಲ್ಲ, ನೀವು ಒತ್ತಾಯ ಮಾಡ್ತಾ ಇಲ್ಲ ನಾನು ಮಿಕ್ಸಿ ಬಳಸಬೇಡಿ ಅಂತ, ದಯವಿಟ್ಟು ಯಾರು ತಪ್ಪಾಗಿ ತಿಳ್ಕೊಬೇಡಿ, ಬಳಸ್ಕೊಳ್ಳಿ. ಆದರೆ ಇದೆಷ್ಟು ಹುಚ್ಚಿಡಿಸ್ತಾ ಇದೆ ಅಂತ ತಿಳ್ಕೊಳ್ಳಿ. ಅದೇ ವರ್ಲ್ಕಲ್ಲೂ ಕೂಡ ಅಡುಗೆ ಮನೆಗೆ ಬಂದುಬಿಟ್ರೆ ಅದರ ಆನಂದನೇ ಆನಂದ. ನಿಮ್ಮ ಆರೋಗ್ಯ ಹೇಗಿರುತ್ತೆ? ನಿಮ್ಮ ಮಂಡಿ ನೋವು ಏನಾಗತ್ತೆ? ನಿಮ್ಮ ನಿದ್ದೆ ಹೇಗಿರುತ್ತೆ? ಬೇಕಲ್ಲಮ್ಮ ಇದೆಲ್ಲ, ಅಲ್ವಾ? ಅಲ್ಲ, ಮಂಡಿ ನೋವು ಬೇಕಾ? ಯಾರಿಗಿಲ್ಲ ಮಂಡಿ ನೋವು? ಎಲ್ಲರಿಗೂ ಇದೆ. ಯಾರಿಗಿಲ್ಲ ಇಮ್ಡಿ ನೋವು? ಇದೆಲ್ಲ ಏನು ಮಿಕ್ಸಿ ಪ್ರಭಾವ ರೀ. ದ್ವೇಷದ ಪ್ರಭಾವ ಮಿಕ್ಸಿ. ಯಾವ್ದು ಇಟ್ಕೊಂಡಿದ್ದೀರೋ, ಯಾವ ಕಂಪ್ನಿ ಇಟ್ಕೊಂಡಿದ್ದು ನಂಗೆ ಗೊತ್ತಿಲ್ಲ. ಆದರೆ ರುಬ್ಬುತ್ತೆ, ಇಲ್ಲ ಅಂತಿಲ್ಲ. ಆದರೆ ಸಾಂಬಾರು ತಟ್ಟೆಗೆ ಹಾಕಿದ್ರೆ ತಿಳಿಸಾರೆ ಒಂದು ಕಡೆ, ಗಟ್ಟಿ ಸಾರೆ ಒಂದು ಕಡೆ ಎರಡಾಗ್ಬಿಟ್ಟಿರ್ತದೆ. ಯಾವುದು? ಮಿಕ್ಸಿದು. ಹೌದಲ್ಲಮ್ಮ? ಒಂದೇ ಥರ ಅಂತೂ ಇರಲ್ಲ. ಒಂದು ಕಡೆ ನೀರು, ಒಂದು ಕಡೆ ಗಟ್ಟಿ, ಅಲ್ವಾ? ಆದರೆ ಹೊರಕಳ್ಳ ರುಬ್ಬಿದ್ರೆ ಅದರ ಗಮನನೇ ಬೇರೆ, ಅದರ ಪರಿಮಳನೇ ಬೇರೆ, ಆ ರುಚಿನೇ ಬೇರೆ. ಏನಮ್ಮ? ಇದು ಆಸ್ತಿ ಯಾವುದು ಅಂದರೆ ನಿಮ್ಮ ಮನೆ ಅಡುಗೆ ಮನೇಲಿ ಒರಳು ಕಲ್ಲು ಇದೆಯಾ ನೋಡ್ಕೊಳ್ಳಿ. ಇಲ್ಲ ಅಂದರೆ ತರಿಸ್ಕೊಳ್ಳಿ. ತರಿಸ್ಕೊಂಡು ಎಲ್ಲಿ ಮಡಗಬೇಕು ಅಂತ ಪ್ರಶ್ನೆ ಹಾಕ್ತಾರೆ. ಆಮೇಲೆ ಸ್ವಾಮಿ ಎಲ್ಲಿ ಮಡಗೋದು? ಒರಳು ಕಲ್ಲು ತರಿಸಿ ಅಂದರೆ ಜಾಗ ಇಲ್ಲ, ಚಿಕ್ಕದು ಅಂತಾರೆ. ಅದೆಷ್ಟೇ ಇರಲಿ ರೀ, 2-3 ಅಡಿನೇ ಇರಲಿ ಅಡುಗೆ ಮನೆ, ಒರಳು ಕಲ್ಲು ಬೇಕು. ಸಾಕ್ಷಾತ್ ಮಹಾಲಕ್ಷ್ಮಿ ನಿಮ್ಮ ಮನೇಲಿ ಸದಾ ಇರ್ತಾರೆ. ಒರಳು ಕಲ್ಲು ರುಬ್ಬಿದ್ರೆ ರುಬ್ಬೋ ಹೆಂಗಸು ಲಕ್ಷ್ಮಿ ಆಗ್ತಾಳೆ, ಸರಸ್ವತಿ ಕೂಡ ಆಗ್ತಾಳೆ. ಒಳ್ಳೆಯ ಬುದ್ಧಿ ತಾಳ್ಮೆ ಬಂದರೆ ಸರಸ್ವತಿನೂ ಆದ್ಲು. ಹೌದಾ? ಎಂಥ ಅದ್ಭುತವಾದ ಪವಾಡ ಅಲ್ವಾ? ಸೊ ಹೀಗಾಗಿ ಹಂಗಂತ ನೀವು ಎಲ್ಲರೂ ಕೂಡ ಕಲ್ಲು ಬಳಸಲೇಬೇಕು ಅಂತ ನಾನು ಆರ್ಡರ್ ಮಾಡ್ತಾ ಇಲ್ಲ. ಜೀವನದಲ್ಲಿ ದ್ವೇಷ ಬರಬಾರ್ದು. ಮಕ್ಕಳಲ್ಲೂ ದ್ವೇಷ ಇರಬಾರ್ದು, ಗಂಡನಲ್ಲೂ ದ್ವೇಷ ಇರಬಾರ್ದು, ಹೆಂಡತಿಯಲ್ಲೂ ದ್ವೇಷ ಇರಬಾರ್ದು. ಹೌದಾ? ಇದು ಬೇಡ ಅಂದರೆ ಅದು ಬಳಸಬಹುದು. ಇದಕ್ಕೆ ಮುಂದುವರೆದ ಭಾಗ, ಇನ್ನೊಂದು ಭಾಗ ಹೇಳಬೇಕು ಅಂತಂದರೆ, ನಾವು ಮಾಡ್ತಾ ಇರ್ತಕ್ಕಂತಹ ಲೆಕ್ಕಾಚಾರದಲ್ಲಿ, ಒಂದು ಮಗುವನ್ನು ಪಡೆಯತಕ್ಕಂತಹ ಲೆಕ್ಕಾಚಾರದಲ್ಲಿ
ಗಂಡ ಹೆಂಡತಿ ಪೂರ್ಣ ಜ್ಞಾನ ಬೇಕು ಅಂತ ಹೇಳಿದ ಮುಂದುವರೆದ ಭಾಗ ಏನಾಗಬೇಕು? ಮುಂದುವರೆದ ಭಾಗ ಸಂಸಾರ ಮಾಡೋಕ್ಕೆ ಒಳ್ಕಳು ಬಳಸೋದು, ಇಬ್ಬರ ದ್ವೇಷ ಕಡಿಮೆ ಆಗೋದಕ್ಕೆ ಒಳ್ಕಳು ಬಳಸಾಯ್ತು. ನೆಕ್ಸ್ಟು ಮಗು ಬೇಕು. ಆ ಮಗುಗೆ ಅವ್ರದ್ದು ಒಂದು ಜ್ಞಾನ ಅಲ್ಲಿ ಉಪಯೋಗ ಆಗಬೇಕು. ಏನು ಅಂದರೆ ಭಗವಂತ ಎಲ್ಲಿದ್ದಾನೆ ಅಂತ ನಮ್ಮ ಪ್ರಶ್ನೆ ಹಾಕ್ತೀವಿ ನಾವು. ಗುಡಿಯಲ್ಲ, ಮನೆಯಲ್ಲ, ನಮ್ಮಲ್ಲ, ಇದು ಸುಮಾರು ವಿಚಾರದಲ್ಲಿದೆ. ಕೆಲವರು ಎಲ್ಲ ಕಡೆ ಫ್ಯಾನಲ್ಲೂ ಅವನೇ ಅಂತಾರೆ ಅಲ್ವಾ, ಕೆಲವರು ಮಾಡೋ ಕೆಲಸದಲ್ಲಿ ಅವನೇ ಅಂತಾರೆ. ಇದಕ್ಕೆ ಉತ್ತರ ಇನ್ನೂ ಸಿಕ್ಕಿಲ್ಲ ಅಮ್ಮ. ಭಗವಂತ ಎಲ್ಲಿದ್ದಾನೆ ನೋಡಿದ್ಯಾ? ಗೊತ್ತಿಲ್ಲ, ಯಾವುದಕ್ಕೂ ಉತ್ತರ ಸಿಕ್ಕಿಲ್ಲ. ಅಂತೂ ನಾವು ಪರದಾಡೋದಂತ ತಪ್ಪಿಲ್ಲ. ಭಗವಂತ ಎಲ್ಲಿದ್ದಾನೆ ಅಂತಕ್ಕಂತಹ ವಿಚಾರಕ್ಕೆ ಹೋದರೆ ಇವತ್ತು ಆ ಸತ್ಯವನ್ನು ತಿಳ್ಕೊಂಡ್ರೆ, ಮದುವೆ ಮಾಡಿಕೊಂಡು ಮಕ್ಕಳು ಮಾಡ್ಕೊಂಡಿರೋರು ನಿಜಕ್ಕೂ ಇವಾಗ ಯೋಚನೆ ಮಾಡಿದ್ರೆ ನೀವು ಅನ್ಕೋಬಹುದು ನಾವೆಂಥ ಪಾಪಿಗಳಾಗಿದ್ದೋ. ಯಾರಿಗೋಸ್ಕರ? ಮಕ್ಕಳಿಗಾಗಿ ನಾವೆಂಥ ಪಾಪದ ಕೆಲಸ ಮಾಡಿದೋ ಅಂತ ನೀವು ಅನ್ಕೋಬೇಕಾಗತ್ತೆ. ಯಾಕೆಂದ್ರೆ ಗೊತ್ತಿಲ್ವಲ್ಲ, ಯಾರು ಹೇಳಿಲ್ವಲ್ಲ. ಅದಕ್ಕೆ ಇವತ್ತು ಹೇಳ್ತಾ ಇದ್ದೀನಿ, ಯಾವುದದು ಪಾಪದ ಕೆಲಸ ಅಂದರೆ ಪರಮಾತ್ಮನಾದವನು ಹೆಣ್ಣು ಗಂಡಿನಲ್ಲಿ ಇರ್ತಕ್ಕಂಥ ಉತ್ಪತ್ತಿ ಆಗ್ತಕ್ಕಂತಹ ಗರ್ಭ ಅಂತ ಏನು ಹೇಳ್ತೀವಿ, ಆ ಗರ್ಭದಲ್ಲಿ ಬೀಜಾಣುವ ರೂಪದಲ್ಲಿ ಹೆಣ್ಣಿನ ಅಂಡಾಣುವು ಗಂಡಿನ ವೀರ್ಯಾಣುವು ಭಗವಂತ ಆ ಬೀಜದ ರೂಪದಲ್ಲಿ ಬಂದು ಹುಟ್ಟುತ್ತಾನಂತೆ. ಹೆಣ್ಣು ಗಂಡಿನ ವೀರ್ಯಾಣು ಬೀಜಾಣುವಿನಲ್ಲಿ ಭಗವಂತ ಮಗುವಾಗಿ ಹುಟ್ಟುತ್ತಾನಂತೆ. ಈಗ ಯಾವುದು ಮಗು ದೇವ್ರನ್ನು ನೀವೇ ಸ್ವಲ್ಪ ಯೋಚನೆ ಮಾಡಿ. ಈ ಪ್ರಾರ್ಥನೆಯನ್ನು ಗಂಡ ಹೆಂಡತಿ ಮಗು ಮಾಡ್ಕೊಳ್ಳೋರು ಯಾರಾದರೂ ಇದನ್ನ ಪ್ರಯತ್ನ ಮಾಡಿದ್ದಾರಾ? ಮಾಡ್ತಾ ಇದ್ದಾರಾ ಅಂದರೆ ಇಲ್ಲ ಅಂತ ಇಟ್ಕೋಬೇಡಿ. ಇದೆ, ಆ ಥರದ್ದೊಂದು ಪೀಸು ಕೂಡ ತೋರಿಸೋಣ. ಯಾವುದು? ದೇವರ ಮೂಲಕ ಪಡ್ಕೊಂಡಿರ್ತಕ್ಕಂತಹ ಜ್ಞಾನವಂತ ಮಗು ಇದೆಯಾ ಅಂದರೆ ಅದು ಒಂದು ಪೀಸ್ ಇದೆ, ತೋರಿಸೋಣ. ಒಂದಲ್ಲ ಇರ್ತವೆ, ಆದರೂ ಒಂದು ಆಸ್ಕೊಂಡು ತೋರಿಸೋಣ. ಯಾವ ಥರ ಒಂದಿನ ಪ್ರೂವ್ ಬೇಕಲ್ಲ, ಸುಮ್ಮನೆ ಕಥೆ ಹೇಳ್ಬಿಟ್ರೆ ಹೆಂಗೆ? ಹಾಗೆ ಮಗು ಪಡ್ಕೊಂಡಿದ್ದೀವಿ ಅಂತ ಆಧಾರ ಬೇಕಲ್ಲ, ಅದಕ್ಕೊಂದು ತೋರಿಸೋಣ ಒಂದಿನ ಒಂದು ಪೀಸ್ನ ಅಲ್ವಾ. ಆದರೆ ಒಂದು ಅಡ್ವಾನ್ಸ್ ಆಗಿ ತಿಳ್ಕೊಳ್ಳಿ, ಮಗುವನ್ನು ಪಡೆಯೋದಕ್ಕೆ ನಾವು ಭಗವಂತ ಎಲ್ಲಿದ್ದಾನೆ ಅಂದರೆ ನಿಮ್ಮ ಹೊಟ್ಟೆಯಲ್ಲಿ ಹುಟ್ಟಿರೋ ಮಗುವೇ ಭಗವಂತನಾಗಿದ್ದಾನೆ ಇಲ್ಲ. ಯಾಕೆ ಅಂದರೆ ನೀವು ರುಬ್ಬಿಲ್ಲ, ದ್ವೇಷ ಹೋಗಿಲ್ಲ. ಗಂಡನ ಮೇಲೆ ಹೆಂಡತಿ ಕೋಪ, ಹೆಂಡತಿ ಮೇಲೆ ಗಂಡನ ಕೋಪ. ಈ ಕೋಪದಲ್ಲಿ ಹುಟ್ಟುವಂಥ ಮಗು ಯಾವ ಕಾರಣಕ್ಕೂ ಭಗವಂತನ ರೂಪದಲ್ಲಿ ಬರಲ್ಲ. ಕೋಪದಲ್ಲಿ ಹುಟ್ಟೋದು ದ್ವೇಷದ ಮಗುವಾಗೇ ಬರುತ್ತೆ. ನಿಮ್ಮನ್ನು ಕಂಡ್ರೆ ಅದಕ್ಕೆ ದ್ವೇಷ, ಅದಕ್ಕೆ ಕಂಡ್ರೆ ನಿಮ್ಗೆ ದ್ವೇಷ. ಈಗ ಇದಕ್ಕೆ ಶಾಂತಿ ಮಾಡಿಸೋದು, ಪೂಜೆ ಮಾಡಿಸೋದು ಆಗತ್ತಾ? ಸಾಧ್ಯ ಇದೆಯಾ? ಪ್ರಪಂಚದಲ್ಲಿ ಎಲ್ಲರೂ ಮಾಡಿಸ್ತಾ ಇರೋದು ಏನಂದ್ರೆ, ಮಗು ಏನೋ ಚಂಡಿ ಮಾಡ್ತದೆ, ಒಂದು ಪೂಜೆ ಮಾಡಿಸು. ಹೇಳೋದು ಮಾತು ಕೇಳ್ತಾ ಇಲ್ಲ, ಪೂಜೆ ಮಾಡಿಸು. ಮದುವೆ ಆಗ್ತಾ ಇಲ್ಲ, ಪೂಜೆ ಮಾಡಿಸು. ನಾವು ಇದರಲ್ಲೇ ಕಾಲ ಕಳೀತಾ ಇದ್ದೀವಿ. ಹೌದು. ಆಮೇಲೆ ಮದುವೆಯಾಗೋ ವಯಸ್ಸಿಗೆ ಬಂದಿರೋವಂತೂ ಎಷ್ಟೊಂದು ರೀತಿಲಿ ಇರ್ತಾರೆ ಅಂದರೆ, ಯಾವ ರೀತಿ ಮಾತು ಬರುತ್ತೆ ಹೇಳಕ್ಕೆ ಬರಲ್ಲ ಅವ್ರ ಬಾಯಿಂದ. ಯಾರಿಗೆ ಮದುವೆ ಮಾಡ್ಕೊ ನೀನೆ, ಹೌದಾ? ಅಂದರೆ ತಂದೆ ತಾಯಿ ಆದವರು ಮಕ್ಕಳು ನನ್ನವರು ಅಂತ ಅಂದ್ಕೊಂಡಂಥ ತಂದೆ ತಾಯಿಗಳು ಮಕ್ಕಳನ್ನು ಕೇಳಿ ಪರ್ಮಿಷನ್ ಕೇಳಿ ಮದುವೆ ಮಾಡ್ಕೋಬೇಕು, ಮಾಡ್ಕೊಳ್ಳೇಬೇಕಪ್ಪ, ಇಲ್ಲ ನಾನು ಸತ್ತೋಯ್ತೀನಿ, ಇಲ್ಲ ಮನೆ ಬಿಟ್ಟು ಹೋಯ್ತೀನಿ ಅಂತ ಬೇಡಿಕೆ ಇಡ್ತಕ್ಕಂತಹ ಮನೆಯಲ್ಲಿರುವಂತಹ ಈ ಸನ್ನಿವೇಶ ಬೇಕಾ? ಬೇಡ ಅಲ್ಲ? ಹೌದು. ಪ್ರತಿಯೊಂದು ಮಾತುಗೂ ತದ್ವಿರುದ್ಧ ಮಕ್ಕಳು. ದ್ವೇಷದಲ್ಲಿ ಇರ್ತಕ್ಕಂಥ ಕುಟುಂಬ. ಯಾಕೆ ದ್ವೇಷ ಬರಬೇಕು? ಹಾಗಂತ ಒರಳುಕಲ್ಲಿಂದ ಇಷ್ಟೆಲ್ಲ ಸಿಕ್ಕುತ್ತಾ ಅಂತಕ್ಕಂಥ ಸತ್ಯವನ್ನು ನೀವು ಪ್ರಯತ್ನ ಮಾಡಿದಾಗ ನಾನು ಬೇಕಾದ್ರೆ ಸಾಬೀತು ಮಾಡಿಸಿ ಚಾಲೆಂಜ್ ಮಾಡಿ ತೋರಿಸ್ಕೊಡ್ತೀನಿ. ನಿಮ್ಮ ಅಡುಗೆ ಮನೆಯಲ್ಲಿ ಒರಳುಕಲ್ಲು ಇರೋದೇ ಆದರೆ, ನೀವು ಅದಕ್ಕೆ ಪ್ರಯತ್ನ ಮಾಡೋದೇ ಆದರೆ, ನಿಮ್ಮ ಮನೆಯಲ್ಲಿ ಎಷ್ಟು ವಾತಾವರಣ ಬದಲಾವಣೆ ಆಗುತ್ತೆ, ದ್ವೇಷ ಎಷ್ಟು ಕಮ್ಮಿ ಆಗುತ್ತೆ, ಕೋಪ ಎಷ್ಟು ಹೋಗುತ್ತೆ, ನಿದ್ದೆ ಎಷ್ಟು ಚೆನ್ನಾಗಿ ಬರುತ್ತೆ, ಮಂಡಿ ನೋವು, ಇಮ್ಡಿ ನೋವು, ಕಾಲು ನೋವು, ತಲೆ ನೋವು, ಬೆನ್ನು ನೋವು ಎಷ್ಟು ಕಮ್ಮಿ ಆಗುತ್ತೆ. ಎಂಥ ಅದ್ಭುತವಾದ ಒಂದು ಪವಾಡ ನಿಮ್ಮ ಮನೆಯಲ್ಲಿ ನಡಿಬೇಕು ಅಂತ ಸ್ವಲ್ಪ ಯೋಚನೆ ಮಾಡಬೇಕು. ಇಂತಹ ವಿಚಾರದಲ್ಲಿ ನಾವು ಮಿಕ್ಸಿ ಇಟ್ಕೊಂಡು ನಾವು ಬದುಕ್ತಾ ಇದ್ದೀವಿ ಅಂದರೆ ಯಾವ ದೇವ್ರಿಗೆ ಹೋದ್ರೂ ನಿಮಗೆ ಯಾವ ಕಾರಣಕ್ಕೂ ದ್ವೇಷ ಹೋಗಲ್ಲ. ಹೋಗುತ್ತೇನಮ್ಮ? ಇಲ್ಲ. ಈಗ ನಿಜವಾದ ಸ್ಥಿರವಾದ ಆಸ್ತಿ ಯಾವುದು ಅಂದರೆ ನಮ್ಮ ಹೊಟ್ಟೆಯಲ್ಲಿ ಹುಟ್ಟುವ ಮಗು. ಆ ಮಗು ಸರಿಯಾದ ರೀತಿಯಲ್ಲಿ ಅಂದರೆ ಜ್ಞಾನವಂತ ಮಗು ಜ್ಞಾನವಂತ ಹೆಂಡತಿಯಿಂದ ಬರಬೇಕು. ಇಲ್ಲಿ ಅಪ್ಪ ಅಮ್ಮನೇ ವೀರ್ಯವಂತರಾಗಿಲ್ಲ. ಯಾಕೆ ಅಂದರೆ ಎರಡು ಸಮಸ್ಯೆ ಬರುತ್ತೆ. ಒಂದು, ಹೆಣ್ಣು ಪ್ರತಿ ತಿಂಗಳು ಆಗ್ತಕ್ಕಂಥ ರಜಾ ಕರೆಕ್ಟ್ ಇರಲ್ಲ, ವ್ಯತ್ಯಾಸ ಆಗ್ತಾ ಇರುತ್ತೆ. ಅಂಥ ಹೆಣ್ಣಿಗೆ ಮದುವೆ ಮಾಡುವ ಹಾಗಿಲ್ಲ, ಮಾಡಬಾರದು. ಅಂದರೆ ಮದುವೆನೇ ಬೇಡ ಅಂತಲ್ಲ, ರಿಪೇರಿ ಮಾಡಿ
ಅದನ್ನ ಸರಿಪಡಿಸಿ ಪ್ರತಿ ತಿಂಗಳು 27 ದಿನಕ್ಕೆ ಯಾವ ಹೆಣ್ಣು ಸಿದ್ಧತೆ ಇಲ್ಲವೋ ದಯವಿಟ್ಟು ಮದುವೆಗೆ ಹೋದರೆ ಆ ದಾಂಪತ್ಯ ತುಂಬ ಕಷ್ಟ, ನಿಮಗೂ ಕಷ್ಟ. ಓಕೆ. ಕಾರಣ ಇದು ಯಾಕೆ ಆಗ್ತಾ ಇದೆ, ಈ ಮಂತ್ಲಿ ಪೀರಿಯಡ್ಸಲ್ಲಿ ಯಾಕೆ ಹೆಣ್ಣು ಮಕ್ಕಳು ಇಷ್ಟೊಂದು ಅನುಭವಿಸ್ತಾ ಇದ್ದಾರೆ ಅಂತಕ್ಕಂಥ ಪ್ರಶ್ನೆ ಉತ್ಪತ್ತಿ ಆಗುತ್ತೆ. ಹೌದು. ಕರೆ ಇದೆಯಾ? ಹೌದು ಗುರುಜಿ, ಒಬ್ರು ಕರೆ ಇದ್ದಾರೆ. ದಾವಣಗೆರೆಯಿಂದ ಮೀನಾಕ್ಷಿ ಅಂತ ಮಾತನಾಡ್ತಾ ಹೋಗೋಣ. ನಮಸ್ತೆ ಮಾ. ನಮಸ್ಕಾರ ಮೇಡಮ್ ಅವರೇ. ಯಾರ ಬಗ್ಗೆ ಕೇಳಬೇಕಿತ್ತು? ನಮ್ಮ ಬಗ್ಗೆನೇ ಕೇಳಕತ್ರಿ ಮೇಡಮ್ ಅವರೇ. ಓಕೆ, ತಮ್ಮ ನಕ್ಷತ್ರ ಹೇಳ್ತೀರಾ? ನಮ್ದು ಸಿಂಹ ರಾಶಿ ಮಕರ ನಕ್ಷತ್ರ ಮೇಡಮ್ ಅವರೇ. ಓಕೆ, ಗುರುಜಿ ಇದ್ದಾರೆ, ಮಾತನಾಡಿ. ಹಲೋ ನಮಸ್ಕಾರ ಗುರುಗಳೇ. ನಾರಾಯಣ, ಹೇಳಮ್ಮ. ಎಷ್ಟು ವಯಸ್ಸು, ಯಾರ್ದು ಸಿಂಹರಾಶಿ, ನಿಂದೇನಾ? ಹೂನ್ ಗುರುಗಳೇ, ನಿಜವಾಗ್ಲೂ ನಿಮ್ಮ ಪಾದಕ್ಕೆ ಕೋಟಿ ಕೋಟಿ ನಮಸ್ಕಾರಗಳು ಗುರುಗಳೇ. ನಿಮ್ಮಂತರು ಯಾ ದೇವರೇ ನೀವು ಬಂದು ಕುಂತ್ಕೊಂಡಿರ ನಂಗೆ ಆಗ್ಬಿಟ್ಟತ್ ನೋಡ್ರಿ ನಮಗಂತ. ಏನಂತ ವಿಶೇಷ? ನಾವು ಬಹಳ ಅರ್ಥ ಮಾಡ್ಕೊಂಡ್ಬಿಟ್ಟ ಗುರುಗಳೇ. ಜೀವನದಲ್ಲಿ ಯಾವ ತರ ನಾವು ನಡ್ಕೋಬೇಕು ಅನ್ನೋದು ಈಗ ನಮಗೆ ತಿಳುವಳಿಕೆ ಬರ್ತೈತಿ ಗುರುಗಳೇ. ನಮ್ಮ ತಂದೆ ತಾಯಿಯಿಂದನೂ ಅವರು ಏನೋ ನಮ್ಗೆ ಹಿರಿಯರು ಗುರಿಯರು ಏನು ಕಲ್ಸಿಲ್ಲ ಗುರುಗಳೇ. ಗಂಡ ಮನೆಯಲ್ಲಿ ಇಲ್ಲ, ತವ್ರ ಮನೆಯಲ್ಲಿ ಇಲ್ರಿ. ಅಲ್ಲಮ್ಮ, ಅವ್ರಿಗೆ ಗೊತ್ತಿಲ್ಲ, ನಿನ್ಗೆ ಕಲಿಸ್ತಾರೆ. ನಿಮ್ ಕಾರ್ಯಕ್ರಮ ನೋಡಿ ನಾವೇ ತಿದ್ಕೆ ಅಂತ ನೋಡ್ರಿ. ಅಲ್ಲ, ಒಂದ್ ನಿಮಿಷ ಕೇಳಿಸ್ಕೊ. ಅವ್ರಿಗೆ ಗೊತ್ತಿಲ್ಲ, ನಿನ್ಗೆ ಕಲಿಸ್ತಾರೆ. ಹೌದು ಗುರುಗಳೇ, ಸತ್ಯ. ಅದೇನು ಮತ್ತೆ ಅವ್ರ ಮೇಲೆ ಏನಕ್ಕೆ, ಅವ್ರ ಮೇಲೆ ತಪ್ಪು ಹೇಳಬಾರ್ದು. ಅವ್ರಿಗೆ ಗೊತ್ತಿರೋ ನಮ್ಗೆ ಹೇಳ್ತೀರ, ಅವ್ರಿಗೆ ಗೊತ್ತಿಲ್ಲ ಅದಕ್ಕೆ ಬಿಟ್ಟವ್ರೆ. ನೀವು ತಿಳ್ಕೊಬೇಕಿತ್ತು, ತಿಳ್ಕೊಳಕ್ಕೆ ಯಾರು ಹೇಳಿಲ್ಲ ಅಂತ ನಿಮ್ಮ ಪ್ರಶ್ನೆ ಅಲ್ಲಮ್ಮ? ಹೌದು ಗುರುಗಳೇ, ನಿಜವಾಗ್ಲೂ ನೀವೇ ಒಂದ್ ನಮಗೆ ದೇವ್ರ ಸ್ಥಾನದಲ್ಲಿ, ತಂದೆ ತಾಯಿ ಸ್ಥಾನದಲ್ಲಿ ಎಲ್ಲದ ನಿಮ್ಮ ನೋಡಿ ಎಷ್ಟೋ ಬದಲಾವಣೆ ಆಗ್ತದನ್ ಗುರುಗಳೇ. ಓಕೆ, ಈಗೇನ್ ಬೇಕಿತ್ತಮ್ಮ? ಅಂತ ಬಹಳ ಪ್ರಯತ್ನ ಮಾಡ್ತದನ್ರಿ. ಈಗೇನ್ ಬೇಕಿತ್ತಮ್ಮ? ಕರೆ ಮಾಡ್ದಲ್ಲ, ಏನ್ ಬೇಕಿತ್ತು? ಅದೇ ಗುರುಗಳೇ, ಹೇಳ್ತಿರಲ್ಲ ಸಿಂಹರಾಶಿಯರಿಗೆ ಏನು ಸಿಗಲ್ಲ ಅಂತಿರಲ್ಲ, ಅದೇ ತರ ನನ್ನ ಜೀವನದಲ್ಲಿ ಯಾವ್ದಕ್ಕೂ ನೆಮ್ಮದಿನೇ ಇಲ್ದಂಗ ಐತಿ ಗುರುಗಳೇ. ಯಾವ್ದು ಸಂಸಾರದಲ್ಲಿ ಹೊಂದಾಣಿಕೆ ಇಲ್ಲ. ಎಷ್ಟಮ್ಮ ವಯಸ್ಸು? ವಯಸ್ಸು ಎಷ್ಟಮ್ಮ? 45 ಗುರುಗಳೇ. 45-46 ಗುರುಗಳೇ. ಮದುವೆ ಆಗಿ ಎಷ್ಟು ವರ್ಷ ಆಯ್ತು? ಮಕ್ಕಳು ಮದುವೆಗೆ 25 ವರ್ಷ ಆಯ್ತು ಗುರುಗಳೇ. ಮಕ್ಳು ಎಷ್ಟು ಜನ? 3 ಜನ ಗುರುಗಳೇ. ಮಗಳದು ಒಬ್ಳದ ಆಶ್ಲೇಷ ನಕ್ಷತ್ರ, ಉತ್ತರ ಭದ್ರ ನಕ್ಷತ್ರ, ಅನುರಾಧ ನಕ್ಷತ್ರ ಮಗ. ಇವು ಮೂರನ್ನು ತಿಳ್ಕೊಂಡ ಮೇಲೆ ಮಕ್ಕಳು, ಒಬ್ಳೆ ಮಗಳು. ಸರಿಮ್ಮ, ಇವು 3 ನಕ್ಷತ್ರ ತಿಳ್ಕೊಂಡಿದೆಯಾ ಇಲ್ಲಿವರೆಗೂ? ಇಲ್ರಿ ಗುರುಗಳೇ, ನಾನ್ ನಿಮ್ಮ ಕಾರ್ಯಕ್ರಮ ನೋಡೇ ಜಾತಕ ಬರ್ತಿದ್ದೇನೆ ನೋಡ್ರಿ. ಇಲ್ಲಿವರೆಗಿನ ನಮಗೆ ಜಾತಕ ಬರ್ಸ್ಬೇಕು, ನಕ್ಷತ್ರ ಬಗ್ಗೆ ತಿಳ್ಕೊಬೇಕು ಅನ್ನೋದೇ ಗೊತ್ತಿರ್ಲಿಲ್ರಿ. ಓಕೆ, ಬರ್ದವ್ರು ಏನು ಹೇಳಿದ್ರು? ಎಲ್ಲ ಚೆನ್ನಾಗಿದೆ ಅಂದ್ರ? ಗುರುಗಳೇ, ಭಾರಿ ಚೆನ್ನಾಗೈತಮ್ಮ. ಏನೋ ಸ್ವಲ್ಪ ಮನೆ ದೇವ್ರದ್ದು ಇದೈತಿ, ಮನೆ ದೇವ್ರಿಗೆ ನಡ್ಕೊಳ್ರಿ. ಆಮೇಲೆ ಇದಕ್ಕೆ ಸುಬ್ರಹ್ಮಣ್ಯಗೆ ಹೋಗ್ರಿ, ಮಗಳದು ಆಶ್ಲೇಷ ನಕ್ಷತ್ರ ದೋಷ ಐತಿ ಅಂತ ಹೇಳಿದ್ರು ಗುರುಗಳೇ. ಎಲ್ಲಿ ಹೋಗಿಲ್ರಿ, ನಿಮ್ಮ ಹತ್ರನೇ ಬರೋಣಂತ ಸುಮ್ ಬರೀ ಸಂಘ ಇಟ್ಕೊಂಡಂತೆ ಪೂಜೆ ಮಾಡಿದ್ರೆ ಎಲ್ಲ ಸರಿ. 25 ವರ್ಷ ಗುರುಗಳೇ. ಮಂಗಳವಾರ ಶನಿವಾರ ಹುಟ್ಟಿದಾರೆ ಗಂಡ್ ಮಕ್ಳು. ಶನಿವಾರ ಇಬ್ಬಳ ಮಗ ಒಬ್ಬ ಮಂಗಳವಾರ ಹುಟ್ಟ್ಯಾರ, ಇನ್ನೊಬ್ಬ ಮಗ ಶನಿವಾರ ಹುಟ್ಟಿದನ್ರಿ. ಬೇಜಾರು ಮಾಡ್ಕೊಬೇಡ, ಒಂದು ಮಾತು ಹೇಳ್ತೀನಿ. ಹೇಳ್ರಿ ಗುರುಗಳೇ. ಗಂಡ, ನೀವು ಏನು ಓದಿದ್ಯಮ್ಮ? SLC ಓದೇನ್ರಿ ಗುರುಗಳೇ. ನಿಮ್ಮ ಯಜಮಾನ್ರು ಏನು ಓದವ್ರೆ? ಅವ್ರು 7ನೇ ಕ್ಲಾಸ್ ಗುರುಗಳೇ. ನಿಮ್ಮ ಯಜಮಾನಿಗೆ ಇದೆಲ್ಲ ನಂಬಿಕೆ ಇದೆಯಾ? ನಿಮ್ಮ ಯಜಮಾನ್ರಿಗೆ ಈ ಥರ ನಡ್ಕೋಬೇಕು, ಹಿಂಗೆ ಇರಬೇಕು ಅಂತ ಗೊತ್ತಿದೆಯಾ? ಅವ್ರಿಗೆ ದೇವ್ರ ಮೇಲೆ ಒಂದು ಸ್ವಲ್ಪ ನಂಬಿಕೆ ಇಲ್ರಿ ಗುರುಗಳೇ. ಅಲ್ಲ, ಒಂದು ನಿಮಿಷಮ್ಮ, ಒಂದು ನಿಮಿಷ. ನೀನು ದೇವ್ರ ಮೇಲೆ ಹೇಳ್ತಾ ಇಲ್ಲ ನಾನು. ಮದುವೆ ಮಾಡ್ಕೊಂಡ ಮೇಲೆ ಹೆಂಡತಿ ಹತ್ರ ಹೀಗೆ ನಡ್ಕೋಬೇಕು ನಾನು ಅಂತ ಗೊತ್ತಾ? ಗೊತ್ತಿಲ್ರಿ ಗುರುಗಳೇ. ಗೊತ್ತಿಲ್ಲ ಅಂತ ಗೊತ್ತಿಲ್ಲ ಅಂತಾನ, ಏನು ಗೊತ್ತಿದೆ ಅಂತಾನ? ಅಂದ್ರ ಯಾವ ತರ ಮನೆದು ಯಾವ್ದು ಜವಾಬ್ದಾರಿ ಇರ್ಲಿಲ್ರಿ ಅವ್ರಿಗೆ. ಅವರು ಮೂಲ ನಕ್ಷತ್ರ. ನಾನೇನೋ ಕೇಳೋದು ನೀನೇನೋ ಹೇಳ್ತೀಯ. ಓಕೆ, ಒಂದು ನಿಮಿಷ, ಇನ್ನೊಂದು ಮಾತು ಕೇಳ್ತೀನಿ, ಕೇಳಿಸ್ಕೋ. ಹೇಳ್ರಿ ಗುರುಗಳೇ. ನೀವು ಗಂಡ ಹೆಂಡತಿ ಅಂತಕ್ಕಂಥ ಒಂದು ವಿಚಾರಕ್ಕೆ ಬಂದಾಗ ಒಪ್ಪಿಗೆ ಇಬ್ಬರದು ಸಮರ್ಥವಾಗಿ ಒಪ್ಪಿಗೆ ಕೇಳಿ ಎಲ್ಲಾನು ಮುಂದುವರಿತಾರೆ ನಮ್ಮ ಯಜಮಾನರು ಅಂತಾನ, ಇಲ್ಲ ಅವ್ರ ಮನಸ್ಸಿಗೆ ಹೆಂಗೆ ಬತ್ತಂಗೆ ನಡ್ಕೋತಾರೆ ಅಂತಾನ? ಅವ್ರಿಗೆ ಹೆಂಗ್ ಬರ್ತೈತೆ ಹಂಗ ನಡ್ಕೊಂತಾರೆ. ಅದೇ ಕಣಮ್ಮ, ಇಲ್ಲಿ ಬಂದಿರತಕ್ಕಂತಹ ನಿಮ್ಮ 3 ನಕ್ಷತ್ರಗಳು ಇದಕ್ಕೆ ಬಂದಿರೋದು. ಯಾಕೆ ಅಂದರೆ ಇಲ್ಲಿ ಒಂದು ವಿಷಯ ಏನಂದರೆ, ಯಾವುದೇ ಗಂಡ ಹೆಂಡತಿ ಪರ್ಮಿಷನ್ ಇಲ್ಲದೇ ಯಾವ ಕಾರಣಕ್ಕೂ ಏನು ನಡ್ಕೊಳಂಗಿಲ್ಲ. ಹೌದ್ರಿ ಗುರುಗಳೇ. ಈಗ ಎಷ್ಟು ಜನ ಗಂಡ ಮದುವೆ ಆಗಿರೋರಿಗೆ ಹೆಂಡತಿ ಪರ್ಮಿಷನ್ ಕೇಳಿ ನಡ್ಕೋಬೇಕು ಅಂತ ಎಷ್ಟು ಜನ ಗಂಡಸರು ಗೊತ್ತು? ನನಗಿದು ಬೇಕು ಅಷ್ಟೇ, ನಿನಗೇನಾರು ಆಗಿರು, ಹೆಂಗಾರು ಇರು, ನನಗೆ ಬೇಕು, ನನಗೆ ಊಟ ಬೇಕು, ನನಗೆ ಖುಷಿ ಬೇಕು. ಏನಮ್ಮ? ಹಂಗೆಲ್ಲ ಇಲ್ಲ ರೀ ಧರ್ಮದಲ್ಲಿ. ಗಂಡನಿಗೇನು ಬೇಕು ಅಷ್ಟು ಮಾತ್ರ ಪಡ್ಕೊಳ್ಳೋದಕ್ಕೆ ಇಲ್ಲಿ ಅಧಿಕಾರ ಇಲ್ಲ. ಭಗವಂತ ಯಾವ ಕಾರಣಕ್ಕೂ ಅದಕ್ಕೆ ಅವಕಾಶ ಕೊಟ್ಟಿಲ್ಲ. ಇಲ್ಲಿ ಏನು ಅಂದರೆ ಚಾಲೆಂಜು, ನಾನು ಗಂಡಸು ಅಂದರೆ ಹೆಣ್ಣಿನ ಜೀವ ಇಲ್ವಾ ಅದಕ್ಕೆ? ಹೌದಲ್ಲ? ಹಾಗಿದ್ದ ಮೇಲೆ ಹೆಣ್ಣಿಗೆ ಅಧಿಕಾರನೇ ಕೊಡದೆ, ಅಧಿಕಾರ ಅಂದರೆ ಏನು, ನಿಮ್ಮ ಮನೆ ಬಿಗಿ ಕಿತ್ಕೊಂಡು ಅವ್ರ ಕೈ ಕೊಡಿ ಅಂತಲ್ಲ. ಕಬ್ಬನ್ ಪೆಟ್ಟಿಗೆ ಬೇರು ನೀವೇ ಇಟ್ಕೊಳ್ಳಿ, ಬ್ಯಾಂಕ್ ಅಮೌಂಟೆಲ್ಲ ನೀವೇ ಇಟ್ಕೊಳ್ಳಿ. ಆದರೆ ನಾನು ನನ್ನ ಹೆಣ್ಣನ್ನು
ನಾನು ಮಾಡಿಕೊಂಡಿರ್ತಕ್ಕಂಥ ನನ್ನ ಹೆಂಡತಿ ಧರ್ಮಪತ್ನಿಯನ್ನು ಪ್ರತಿಯೊಂದರಲ್ಲೂ ಅರ್ಧ ಭಾಗವನ್ನು ಧರ್ಮವನ್ನು ಹಂಚ್ತೀನಿ ಅಂತ ಪ್ರಮಾಣ ಮಾಡಿ ಮಾಂಗಲ್ಯ ಕಟ್ಟಿರೋದು. ಮಾಂಗಲ್ಯ ಕಟ್ಟುವಾಗ ಪ್ರಮಾಣ ಮಾಡಿರೋದು. ಎಷ್ಟು ಜನ ಗಂಡಸರಿಗೆ ಪ್ರಮಾಣ ಮಾಡಿದ್ದೀನಿ ಅಂತ ಗೊತ್ತು? ಪುರೋಹಿತರು ಕಟ್ಟು ಅಂದರು ಕಟ್ಟದೋ ಸ್ವಾಮಿ, ನಮ್ಮ ಅಪ್ಪ ಹೇಳ್ದ ಕಡ್ದೆ ಸ್ವಾಮಿ, ಹಿಂಗೆ ಹೇಳ್ತಾರೆ. ಹಾಂ, ಏನು ಅರ್ಥ ಇದೆ ಇದು? ಮದುವೆ ಸ್ಟಾರ್ಟಿಂಗ್ ಇಂದಾನೆ ಕಿರಿಕಿರಿ ಆಗಿ ನಾವು ದೂರ ಆಗಿದ್ದೇವೆ ಗುರುಗಳೇ. ಈಗ ಅಮ್ಮ, ನಿನ್ಗೆ ಇಲ್ಲಿ ಹುಟ್ಟಿರ್ತಕ್ಕಂಥ ಉತ್ತರ ಭಾದ್ರ ನಕ್ಷತ್ರ ಹುಟ್ಟಿರೋ ಮಗು ಒಂದು ಹುಟ್ಟು ಸಾಕು, ಗಂಡ ಹೆಂಡತಿ ಎಷ್ಟು ಚೆನ್ನಾಗಿದ್ರಿ ಅಂತ ಗೊತ್ತಾಗತ್ತೆ. ಇಲ್ಲಿ ಹೆಂಗೆ ಅಂದರೆ ಮಾಟ ಮಂತ್ರ ಮಾಡಿಸ್ತಾರೋ. ಆಶ್ಲೇಷ ನಕ್ಷತ್ರದ ಮಗು ಹುಟ್ಟಿದ್ರೆ ತಾಯಿ ಕೇಳಿಸ್ಕೊತಿದ್ಯಾ? ಗುರುಗಳೇ ಕೇಳಿಸ್ತೀನಿ. ಈಗ ನಿಮ್ಮಪ್ಪನ ಮನೆಗೆ ಒಂದು ದೊಡ್ಡ ನಮಸ್ಕಾರ ಹೊಡಿ. ನಿಮ್ಮ ಅಪ್ಪ ಅಮ್ಮ ಎಷ್ಟು ಸೋಮಾರಿಗಳಾಗಿದ್ದಾರೆ. ನೀನು ಸಿಂಹರಾಶಿಯಲ್ಲಿ ಹುಟ್ಟಿ ಮಕ ನಕ್ಷತ್ರದಲ್ಲಿ ಹುಟ್ಟಿ ಮದುವೆ ಮಾಡಬೇಕಾದ್ರೆ ಗಣಪಂಡಿತರುಗಳು ಅದನ್ನು ಸರ್ ಮಾಡೋಕ್ಕೆ ಗೊತ್ತಿಲ್ಲ, ಅಪ್ಪ ಅಮ್ಮನ ಮೊದಲೇ ಗೊತ್ತಿಲ್ಲ. ನೀನೀಗ ಅದು ಅನುಭವಿಸ್ತಾ ಇದೆಯಾ. ನಿನ್ನ ಗಂಡ ಮೇಲೆ ಏನೇ ಕಾರಣಕ್ಕೆ ಕಂಪ್ಲೇಂಟ್ ಹೇಳ್ಬೇಡ. ನೀನು ಮಾಡಬೇಕಾದ ಕೆಲಸ ಪೂರ್ತಿ ಕೇಳಿಸ್ಕೊಮ್ಮ. ನೀನು ಮಾಡಬೇಕಾದ ಒಂದು ಕರ್ತವ್ಯ ಇದೆ. ಏನು ಅಂದರೆ, ಈಗ ಅಪ್ಪನ ಮನೆಗೂ ಹೇಳೋಕ್ಕಾಗಲ್ಲ, ಗಂಡನ ಮನೆಗೂ ಹೇಳೋಕ್ಕಾಗಲ್ಲ ಅಲ್ವಾ? ಅದಕ್ಕೆ ನೀನು ಏನು ಮಾಡಬೇಕು ಅಂದರೆ, ಬೆಳಿಗ್ಗೆ ಹೊತ್ತು ಸ್ನಾನ ಮಾಡ್ತೀಯಲ್ಲ, ಎಷ್ಟೊತ್ತಿಗೆ? ನೀವೇ ನಿಮ್ಮ ಕಾರ್ಯಕ್ರಮ ನೋಡಿಂದ ಇವಾಗ 5 ಗಂಟೆಗೆ 5:30 ಅಮ್ಮ, ಮಕ್ಳು ಊಟಕ್ಕೆ ಮುಂಚೆ ಎಷ್ಟೊತ್ತು ಕೇಳ್ತಿದ್ದೆ ಹೇಳಮ್ಮ? ಮಕ್ಳು ಊಟಕ್ಕೆ ಮುಂಚೆ ಅದೇ ಗುರುಗಳೇ ನೀವು ಹೇಳ್ದಂಗೆ ಎಲ್ಲ ಕೆಲಸ ಮುಗಿಸಿ ಮಾಡ್ತೀನಿ. ನೋಡ್ದಾ, ಎಂಥ ಅದ್ಭುತವಾದ ಮಕ್ಕಳು ಹುಟ್ಟೋದಕ್ಕೆ ಗಂಡ ಹೆಂಡತಿ ಸಂಕಲ್ಪ ಎಷ್ಟು ಚೆನ್ನಾಗೈತೆ. ಪುರುಸೊತ್ತಾದಾಗ ಸ್ನಾನನೇ ಇಲ್ರಿ ಗುರುಗಳೇ. ನಮ್ಮ ಮನೆಯವ್ರಂತೂ ಯಾವಾಗ ಏನೋ ಅವ್ರಿಗೆ ಇಷ್ಟ ಬಂದಾಗ. ಸ್ನಾನ ಯಾಕೆ ಮಾಡಬೇಕು? ಸುಮ್ಮನೆ ನೀರು ವೇಸ್ಟ್ ಅಲ್ಲಮ್ಮ. ಹೌದ್ರಿ ಗುರುಗಳೇ. ಮದುವೆ ಮಾಡ್ಕೊಳಕ್ಕೆ ಮುಂಚೆ ಗಂಡನ ಇಂಟರ್ವ್ಯೂ ಮಾಡಬೇಕು. ಸ್ನಾನ ಟೈಮ್ ಸರಿಗೆ ಮಾಡ್ತೀಯಾ, ಮನೆಗೆ ಟೈಮ್ ಸರಿಗೆ ಬರ್ತೀಯಾ, ಇಲ್ಲಾಂದರೆ ಕಳ್ಕೊನ್ಬೇಕು. ಮದುವೆನೇ ಆಗಲ್ಲ. ಈಗಲೇ ಹೆಣ್ಣು ಸಿಗ್ತಾ ಇಲ್ಲ ಅಲ್ಲಮ್ಮ. ಟೈಮ್ ಸರಿಗೆ ಮನೆಗೆ ಬಂದರೆ ಮದುವೆ ಮಾಡ್ಕೊತೀನಿ, ಇಲ್ಲಾಂದ್ರೆ ಹೋಯ್ತಾರು ಅನ್ಬೇಕು. ಅವ್ರೇನೇ ಚೆನ್ನಾಗಿ ಜಮೀನ್ ಐತಮ್ಮ, ಚೆನ್ನಾಗಿ ಸುಖವಾಗಿರ್ತೀಯ ಆಗವ ಅಂತ ದೊಡ್ಡವ್ರು ಹೇಳಿದ್ರ ಗುರುಗಳೇ. ಸುಮ್ಮನೆ ಒಪ್ಪಿಗೆ ಯಾತ್ ಬಿಡು ದೊಡ್ಡವ್ರ ಮತ್ತೆ ಬೆಲೆ. ಈಗ ಸುಖ ಸಿಗ್ತೇನಮ್ಮ? ಏನು ಸುಖ ಇಲ್ರಿ. ಈಗ ಅವ್ರು ಕರ್ಕೊಂಡು ಪಟ್ಟಿ ಹಿಡ್ಕೊಂಬಿಡು, ಬಿಗ್ಯಾಗ ಪಟ್ಟಿ ಹಿಡ್ಕೊಂಬಿಡು ಕೇಳು. ನೀನು ಸುಖ ಅದ ಸುಳ್ಳು ಹೇಳಿ ಮನೆ ಹಾಳು ಮಾಡ್ತೀರಲ್ಲ, ಯಾಕೆ ಮದುವೆಗಳು ಮಾಡ್ತೀರಾ ಅಂತ ಹಿಡ್ಕೊಂಬಿಡು ಬಿಗ್ಯಾಗ ಪಟ್ಟಿನ. ಆಮೇಲೆ ಗುರುಗಳೇ ಉತ್ತರ ದಕ್ಷಿಣ ಉದ್ದ ಜಾಸ್ತಿ ಐತ್ರಿ ಗುರುಗಳೇ, ಪೂರ್ವ ಪಶ್ಚಿಮ. ಅಮ್ಮ, ಅದ್ರ ವಿಷಯ ಬಿಡು, ನಾನು ಆ ವಿಷಯ ಮಾತಾಡ್ತಾ ಇಲ್ಲ. ನೀನು ಉತ್ತರ ದಕ್ಷಿಣಕ್ಕೆ ಬರಲೇ ಇಲ್ಲ. ನಾನು ದಿನ ಅದೇ ಕತೆ ಹೇಳೋಕ್ಕಾಗಲ್ಲ. ಒಂದೊಂದು ವಿಚಾರನ ಒಂದೊಂದಾಗಿ ತಿಳ್ಕೊಳ್ಳಿ. ದಿನ ಮನೆ ಕತೆನೇ ಹೇಳ್ತಾ ಕುತ್ಕೊಳ್ಳೋಕ್ಕಾಗಲ್ಲ. ಒಂದೊಂದು ವಿಭಿನ್ನವಾದ ವಿಷಯಗಳಿರುತ್ತೆ. ಇವತ್ತು ರುಬ್ಬಗುಂಡಿನ ವಿಚಾರ ಮಾತಾಡ್ತಾ ಇದ್ದೀನಿ. ನೀನು ಕೇಳಿಸ್ಕೊಂಡ? ರುಬ್ಬಗುಂಡಿದೆಯಾ? ಇಲ್ರಿ ಗುರುಗಳೇ, ಮಿಕ್ಸಿ. ನೋಡು, ಸ್ಟಾರ್ಟಿಂಗ್ ರುಬ್ತಿದ್ವಿ ಗುರುಗಳೇ, ದುಂಡಿಯಲ್ಲಿ ರುಬ್ಬೆ ಊಟ ಮಾಡ್ತಿದ್ವಿ. ಇವಾಗ ಒಂದು 10 ವರ್ಷದಿಂದ ಮಿಕ್ಸಿ ಅಲ್ರಿ ಗುರುಗಳೇ. ಈಗ ನೀನು ರುಬ್ಕೊಂಡು ಊಟ ಮಾಡುವಾಗ ಹೆಂಗಿತ್ತು ಮನಸ್ಥಿತಿ, ಈಗ ಹೆಂಗೈತೆ ಸ್ವಲ್ಪ ಯೋಚನೆ ಮಾಡು. ಇವಾಗ ಮನಸ್ಸು ಒಯ್ದಾಡ್ತದ್ರಿ, ಚಂಚಲ ಮನಸ್ಸು, ಸಮಾಧಾನ ಇಲ್ಲ. ಈಗಲೂ ಕಾಲ ಮಿಂಚಿಲ್ಲ. ಮದ್ದು ರುಬ್ಬಗುಂಡು ತರ್ಸೋಕ್ಕೆ ಪ್ರಯತ್ನ ಮಾಡು, ಹೆಂಗಾರು ಮಾಡಿ. ಶುಕ್ರವಾರ, ಶುಭವಾದ ಶುಕ್ರವಾರದ ದಿನ ರುಬ್ಬೋಕಲ್ನ ತರಿಸೋದೇ ಆದರೆ ನಿಜಕ್ಕೂ ಅಮ್ಮ, ನಿಮ್ಮ ಮನೇಲಿ ಒಂದು ಬಂಪರ್ ಲಾಟ್ರಿ. ನಿಮ್ಮ ಗಂಡನಿಗೂ ಏನು ಹೇಳ್ಬೇಡ, ಮಕ್ಕಳಿಗೂ ಏನು ಹೇಳ್ಬೇಡ, ನೀನು ರುಬ್ಬಗುಂಡು ತರಿಸು. ಆ ತರಿಸಿದ ಮೇಲೆ ಅಲ್ಲಿಂದ ಪ್ರಾರಂಭ ಮಾಡು. ಶುಕ್ರವಾರ, ಶುಭ ಶುಕ್ರವಾರದಲ್ಲಿ ತಂದು ಮನೆಗೆ ಪೂಜೆ ಮಾಡಿ ಶುರು ಮಾಡಮ್ಮ. ಎಷ್ಟು ಅದ್ಭುತ. ಗಂಡ ಹೆಂಡತಿ ಇಬ್ಬರು ಮಾಡಬೇಕು. ಅವತ್ತೊಂದಿನ ಲವ್ ಮಾಡ್ಬಿಡ ಅಪ್ಪನಿಗೆ. ಅಣ್ಣ ಬಂದ್ಬಿಡಿ ಪ್ಲೀಸ್ ಡಾರ್ಲಿಂಗ್, ಒಂದಿಬ್ಬರು ಪೂಜೆ ಮಾಡೋಣ ಅಂತ ಹೇಳ್ಬಿಡು. ಹೆಂಗೋ ಹೇಳಿ ಬಗ್ಸು ಅವತ್ತು ಗಂಡನ್ನ. ಅದು ಪೂಜೆ ಮಾಡಿಸ್ಬಿಟ್ಟು ರುಬ್ಬ ಶುರು ಮಾಡು. ನೋಡು ಅದರಲ್ಲಿ ಎಷ್ಟು ನಿಮ್ಗೆ ಸತ್ಯ ಗೊತ್ತಾಗುತ್ತೆ. ಒಳ್ಳೆಯದಾಗಲಿ ತಾಯಿ. ಓಕೆ, ಧನ್ಯವಾದಮ್ಮ ಕರೆ ಮಾಡಿದ್ದಕ್ಕಾಗಿ. ಇದೀಗ ಮತ್ತೊಬ್ರು ಕಾಲರ್ ರೆಡಿ ಇದ್ದಾರೆ, ಮೈಸೂರಿಂದ ಕಾವ್ಯ ಅಂತ. ನಮಸ್ತೆ ಮಾ. ನಮಸ್ತೆ ನಮಸ್ತೆ ಮ್ಯಾಮ್. ಯಾರ ಬಗ್ಗೆ ಕೇಳಬೇಕಿತ್ತು ಮೇಡಮ್? ನನ್ನ ಬಗ್ಗೆನೇ ಕೇಳಬೇಕಿತ್ತು ಮೇಡಮ್. ಮೃಗಶಿರ ನಕ್ಷತ್ರ, ಮಿಥುನ ರಾಶಿ ಮ್ಯಾಮ್. ಓಕೆ, ಗುರೂಜಿ ಇದ್ದಾರೆ, ಮಾತಾಡಿ. ಯಾವ ನಕ್ಷತ್ರ? ಹಲೋ ರಾಶಿ ಮ್ಯಾಮ್. ಹಲೋ, ಹರಿ ಓಂ ಗುರುಜಿ. ನಾರಾಯಣ. ಹೇಳಮ್ಮ, ಯಾರು ಮೃಗಶಿರ? ನೀನೇನಾ? ನಾನೇ ಗುರುಜಿ. ಏನು ಓದಿದ್ಯಪ್ಪ? M.Com ಮಾಡಿದ್ದೀನಿ ಗುರುಜಿ. ತುಂಬ ಸಂತೋಷ ಕಣಮ್ಮ, ಖುಷಿ ಆಗ್ತಾ ಇದೆ ನಿಮ್ಮಂತ ಓದಿರೋ ಹತ್ರ ಮಾತಾಡೋಕ್ಕೆ. ಓದೋದು ಪ್ರತಿಯೊಬ್ಬರು ಓದೋದು ಸರಿ ಅಂತೀಯಾ? ಏನು ಏನು ಪ್ರಯೋಜನ ಇಲ್ಲ ಅಂತೀಯಾ? ಯಾವುದ್ರಲ್ಲಿ ಬರ್ತೀಯಾ ನೀನು? ಗುರುಜಿ, ಓದೋದು ಪ್ರಯೋಜನ ಇದೆ ಗುರುಜಿ, ಆದ್ರೆ ಲೋಕಜ್ಞಾನ ತಿಳ್ಕೊಳ್ಳೋದು ತುಂಬಾ ಮುಖ್ಯ ಗುರುಜಿ. ಇದು ಯಾವಾಗ ಗೊತ್ತಾಯ್ತು? ನಿಮ್ಮ ಪ್ರೋಗ್ರಾಮ್ ನೋಡಿದ್ಮೇಲೆ ಗೊತ್ತಾಯ್ತು ಗುರುಜಿ. ಈಗ ನಾನು ಪ್ರಶ್ನೆ ಕೇಳ್ತೀನಿ, ಬೇಜಾರು ಮಾಡ್ಕೋಬೇಡ, ತಿಳ್ಕೊ. ಓಕೆ ಗುರುಜಿ. ಪ್ರತಿ ಮಕ್ಕಳಿಗೂ ಅತಿ ಮುಖ್ಯವಾದ ಶಿಕ್ಷಣ ಯಾವುದು? ಅಂದ್ರೆ ಗುರುಜಿ, ಜೀವನ ಹೆಂಗ್ ನಡೆಸಬೇಕು ಸಮಾಜದಲ್ಲಿ ಅಂತ ತಿಳ್ಕೊ. ಅಯ್ಯೋ ಅಮ್ಮ, ಬೆಳಿಗ್ಗೆ ಹೇಳೋದು ಮಾತು ಮಧ್ಯಾಹ್ನಕ್ಕೆ ಇರಲ್ಲ, ಚೇಂಜ್ ಆಗಿಬಿಡ್ತಾರೆ, ಹಂಗೆಲ್ಲ ಹೇಳೋಕ್ಕಾಗಲ್ಲ. ಮೂಲ ಶಿಕ್ಷಣ ಯಾವುದು ಅಂದರೆ
ಮಕ್ಕಳು ಉಸಿರಾಡ್ತಾ ಇರತಕ್ಕಂಥ ವಿಚಾರ ಅಭ್ಯಾಸವನ್ನು ತಂದೆ ತಾಯಿ ಹೇಳ್ಕೊಟ್ರೆ ಅದೇ ಮಗುವಿನ ಮೂಲ ಶಿಕ್ಷಣ. ಈ ಸ್ಕೂಲಲ್ಲಿ ಹೇಳ್ಕೊಡ್ತಾರೇನಮ್ಮ? ಇಲ್ಲ ಗುರುಜಿ, ಹೇಳ್ಕೊಡಲ್ಲ ಗುರುಜಿ. ಈಗ ಏನಕ್ಕೆ ಹೋಗ್ಬೇಕು ಮತ್ತೆ? ಅಲ್ಲೋಗ್ಬಿಟ್ಟು ಇಂಗ್ಲೀಷ್ BAT ಬ್ಯಾಟು MAT ಮ್ಯಾಟು ತಿಳ್ಕೊಳಕ್ಕೆ ಹೋಗೋದಾ? ಮೂಲ ಶಿಕ್ಷಣ ಇಲ್ಲದೆ ಲೌಕಿಕವಾದ ಶಿಕ್ಷಣ ತೊಗೊಂಡು ಏನು ಮಾಡೋಣ? ಈಗ ನೀನು ಓದಿದೀಯಪ್ಪ, ನಿನ್ನ ದೇಹದ ಬಗ್ಗೆ ನಿನಗೆ ಅರಿವಿಲ್ಲ. ಈಗ ಕಾಲೇಜಲ್ಲಿ ಇದ್ರ ಬಗ್ಗೆ ಪಾಠ ಮಾಡೋಕ್ಕಾಗಲ್ಲ. ಮೃಗಶಿರ ನಕ್ಷತ್ರ ಹುಟ್ಟಿದ ಮಗು ಹೇಗಿರುತ್ತೆ ಕಾಲೇಜಲ್ಲಿ ಇಲ್ಲ. ಇದು ಪುರೋಹಿತರಿಗೆ ಗೊತ್ತಿಲ್ಲ ಏನು ಮೃಗಶಿರ ನಕ್ಷತ್ರ ಹೀಗಿರುತ್ತೆ ಅಂತ ಬೋರ್ಡ್ ಹಾಕಿರ್ತಾರೆ ಅಷ್ಟೇ. ಮೃಗಶಿರ ನಕ್ಷತ್ರ ಅಂದರೆ ಈ ಥರ ಇರುತ್ತೆ, ಎಲ್ಲ ಮೃಗಶಿರ ಒಂದೇ ಥರ ಇರಲ್ಲ, ಅದು ಅವ್ರಿಗೆ ಗೊತ್ತಿಲ್ಲ. ನಮ್ಮದೊಂದು ಬೋರ್ಡ್ ಇದೆ, 27 ನಕ್ಷತ್ರಕ್ಕೂ ಬೋರ್ಡು. ಅಶ್ವಿನಿ ನಕ್ಷತ್ರ ಮಗು ಹಿಂಗಿರುತ್ತೆ, ಭರಣಿ ಅಂದರೆ ಹಿಂಗಿರುತ್ತೆ. ಇದು ಎಲ್ಲರಲ್ಲೂ ಒಂದೇ ರೀತಿ ಯಾವ ಕಾರಣಕ್ಕೂ ಇರಲ್ಲ. ಈಗ ಅದನ್ನೇ ಪ್ರಿಂಟ್ ಮಾಡಿ ಪುಸ್ತಕ ರೆಡಿ ಮಾಡಿ ನಮ್ಮ ದೇಶಕ್ಕೆ ಹಂಚಿರೋದು. ಅಶ್ವಿನಿ ನಕ್ಷತ್ರ ಮಗು ಹೀಗಿರುತ್ತೆ, ರೋಹಿಣಿ ನಕ್ಷತ್ರ ಮಗು ಹೀಗಿರುತ್ತೆ. ಈ ಪುಸ್ತಕಗಳು ಓದಿ 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 ಪ್ರಪಂಚನೇ ಅಜ್ಞಾನತ್ವದಲ್ಲಿ ಹೊರಟೋಗ್ತಾ ಇದೆ. ಆದರೆ ಪ್ರಾಕ್ಟಿಕಲ್ ಆಗಿ ಅಧ್ಯಯನ ಮಾಡ್ತಕ್ಕಂಥ ವಿಚಾರಕ್ಕೆ ಬಂದರೆ ಎರಡೂ ಅಶ್ವಿನಿ ನಕ್ಷತ್ರ ಒಂದೇ ಜಾಗದಲ್ಲಿ ಕೂತ್ಕೊಂಡ್ರೆ ಇದ್ರ ಥರ ಅದಿರಲ್ಲ, ಅದ್ರ ಥರ ಇದಿರಲ್ಲ. ಇದಕ್ಕೆ ಉತ್ತರ ಜ್ಯೋತಿಷಿಗಳು ಹೇಳೋಕ್ಕಾಗಲ್ಲ, ಯಾವ ಕಾರಣಕ್ಕೂ ಹೇಳೋಕ್ಕಾಗಲ್ಲ. ಯಾಕೆನ್ನೋದು ಗೊತ್ತಿಲ್ಲ. ಒಂದಕ್ಕೊಂದು ಸಂಬಂಧ ಬೇಕು. ಓಕೆಮ್ಮ, ಈಗ ನಿನ್ನ ವಿಷಯ ಏನಕ್ಕೋಸ್ಕರ ಕರೆ ಮಾಡ್ದಪ್ಪ? ಗುರುಜಿ, ನನಗೆ ಮದುವೆನೂ ಆಗ್ತಿಲ್ಲ, ಕೆಲಸ ಅದು ಸಿಗ್ತಿಲ್ಲ. ನಿನ್ನ ವಯಸ್ಸೆಷ್ಟಪ್ಪ? ಅದಕ್ಕೆ ನಾನು ವಯಸ್ಸೆಷ್ಟು? 30 ವರ್ಷ ಗುರುಜಿ. ನಿಜವಾಗ್ಲೂ ನಾನು ಒಂದು ಮಾತು ಹೇಳ್ತೀನಿ. ನೀನು ಮದುವೆ ಅನ್ನೋದ್ರಲ್ಲಿ ಏನಾರು ಒಂದು ಕನಸು ಇಟ್ಕೊಂಡಿದ್ಯಾ? ಹುಡುಗ ಹೈಟ್ ಇಷ್ಟಿರಬೇಕು, ಕಲರಿಂಗ್ ಇರಬೇಕು, ಇಷ್ಟು ಓದಿರಬೇಕು, ಏನಾರು ಇಟ್ಕೊಂಡಿದ್ಯಾ ಮನಸ್ಸಲ್ಲಿ? ಇಲ್ಲ ಗುರುಜಿ, ಆ ಥರ ಏನಿಲ್ಲ ಗುರುಜಿ. ಅಲ್ಲಲ್ಲ, ಇರಬೇಕು ಅಂತ. ಒಂದು ನಿಮಿಷ, ಹೆಣ್ಣುಮಕ್ಳು ಗಂಡು ಮಕ್ಳು ಇವೆಲ್ಲ ಇಟ್ಕೊಂಡಿರ್ತಾರೆ, ಇಲ್ಲ ಅಂತಲ್ಲ, ತಪ್ಪು ಅಂತ ನಾನು ಹೇಳ್ತಾ ಇಲ್ಲ. ಈ ಮೃಗಶಿರ ನಕ್ಷತ್ರಕ್ಕೆ ಸುಖ ಪಡ್ತೀನಿ ಅನ್ನೋದು ವಿಚಾರದಲ್ಲಿ ನೀನು ಬಯಕೆಯನ್ನು ಇಟ್ಕೋಬೇಡ. ಅಮ್ಮ ಕೇಳಿಸ್ತಿದ್ಯಾ? ಕೇಳಿಸ್ತಾ ಇದೆ ಗುರುಜಿ. ಹುಡುಗ ಹೀಗೆ ಇರಬೇಕು ಬೇಡ. ನಿನ್ನ ಹತ್ರ ಸಲೀಟ್ ಹೊಡ್ಕೊಂಡು ಅಮ್ಮ ತಾಯಿ ನೀನು ಹೆಂಗೆ ಲೈಫ್ ಕೊಡ್ತೀಯೋ ನಾನು ಲೈಫ್ ತಗೋತೀನಿ ಅನ್ನೋ ಹುಡುಗನ ಜೊತೆ ಮದುವೆ ಮಾಡ್ಕೋ. ಕರ್ಗವನೋ ಕುಳ್ಗವನೋ ಎತ್ತರಕ್ಕವನೋ ಏನಾಯ್ತೋ ಗೊತ್ತಿಲ್ಲ. ಯಾಕೆಂದರೆ ಅಕೌಂಟ್ ಇಲ್ಲ ಅಲ್ಲಿ. ಅಕೌಂಟ್ ಇಲ್ದೇ ಮದುವೆಗೆ ಹುಡುಗ ಹಿಂಗೆ ಬೇಕು ಅಂದರೆ ಜೀವನದಲ್ಲಿ ಮದುವೆನೇ ಆಗಲ್ಲ. ಇನ್ ಕೇಸ್ ಮಾಡಿಕೊಂಡ್ರು, ಸಿನಿಮಾ ಸಲ್ಮಾನ್ ಖಾನ್ ಇದ್ದಂಗೆ ಅವನೇ ನಮ್ಮ ಹುಡುಗ ಅಂತ ಮದುವೆ ಮಾಡ್ಕೊಂಡ್ರು, ಅವನಿಂದ 4-5 ಹೆಣ್ಣು ಹುಡುಗಿರಿರ್ತಾರೆ. ಚೆನ್ನಾಗಿರೋನ ಜೊತೆ ಹುಡುಗಿರಿರಲ್ವೇನಮ್ಮ? ಮತ್ತು ಅದು ಯಾಕೆ ತಿಳ್ಕೊಬಾರ್ದು ನಮ್ಮ ಜನ? ಹಂಗಂತ ಚೆನ್ನಾಗಿರೋರು ಮಾಡ್ಕೊಳ್ಳಿ, ಕಪ್ಪಿಗೆಲ್ಲ ನಾನು ಹೇಳ್ತಾ ಇಲ್ಲ. ಒಂದು ವಿಷಯ, ನಿಮ್ಮಲ್ಲಿ ಒಳ್ಳೆಯ ದಾಂಪತ್ಯ ಅನುಭವಿಸುವ ಸುಖ ನಿಮ್ಮಲ್ಲಿದ್ದರೆ ಆ ಹುಡುಗ ನಿಮ್ಗೆ ಸಿಗ್ತಾನೆ. ನಿಮ್ಮಲ್ಲಿ ಅಕೌಂಟೇ ದುಡ್ಡಿಲ್ಲ, ಒಳ್ಳೆ ಹುಡುಗ ಬೇಕು ಅಂದರೆ ಎಲ್ಲಿಂದ ಬರ್ತಾನೆ? ಇದಕ್ಕೇನು ಫ್ಯಾಕ್ಟ್ರಿ ಇದೆಯಾ ರೆಡಿ ಮಾಡೋಕ್ಕೆ? ಇಲ್ಲ ಅಲ್ಲ. ಅದಕ್ಕೆ ಭಗವತ್ ಪ್ರಸಾದ ಯಾವುದು ಅಂದರೆ, ಭಗವಂತ ಯಾವುದು ಒಂದು ಹುಡುಗ ಅಂತ ಬಂದು ಹೆಣ್ಣು ನೋಡ್ತಾನೋ ಅದೇ ನಿಜವಾದ ಮದುವೆ ಅಂತ ಹೆಣ್ಣು ಗಂಡು ತಿಳ್ಕೊಳ್ಳೋದೇ ಆದರೆ ಅದೇ ಭಗವತ್ ಪ್ರಸಾದ. ನಾವು ಮಾರ್ಕೆಟಿಂಗಲ್ಲಿ ಪರ್ಚೇಸ್ ಮಾಡ್ತೀವಲ್ಲ, ಈ ಹೆಣ್ಣು ಚೆನ್ನಾಗೈತಾ, ಆ ಹಣ್ಣು ಚೆನ್ನಾಗೈತಾ, ಹಿಂಗೆಲ್ಲ ಪರ್ಚೇಸ್ ಮಾಡ್ಕೊಂಡು ಮದುವೆಗಳು ಹಿಂಗಾಗಿರೋದು. ನಾನು ಲವ್ ಮಾಡ್ಕೊಂಡು ಏನಾಯಿತು ಗೊತ್ತಿಲ್ಲ. ನಾವು ಶಾಸಕಗಳು ಮದುವೆ ಮಾಡೋದು ಏನಾಯಿತು ಗೊತ್ತಿಲ್ಲ. ಮತ್ತು ಯಾಕೆ ನೀವು ಸೆಲೆಕ್ಟ್ ಮಾಡ್ತೀರಾ ಹೆಣ್ಣು ಗಂಡನ? ನೀವು ಸೆಲೆಕ್ಟ್ ಮಾಡೋಕ್ಕೆ ನಿಮ್ಗೆ ಅಧಿಕಾರ ಕೊಟ್ಟಿದ್ಯಾರು? ಭಗವಂತ ನಿಮಗೆ ಸೆಲೆಕ್ಟ್ ಮಾಡೋಕ್ಕೆ ಅಧಿಕಾರ ನಿಮ್ಗೆ ಕೊಟ್ಟೇ ಇಲ್ಲ, ಕೊಡೋದೂ ಇಲ್ಲ. ಯಾಕೆ ನೀವು ಭಗವಂತನಿಗೋಸ್ಕರ ಏನು ತಿಳ್ಕೊಂಡಿದ್ದೀರ ಅಂತ ಭಗವಂತ ಕೊಡಬೇಕು? ಆರ್ಡರ್ ಮಾಡೋಕ್ಕೆ ನಿಮ್ಗೆ ಏನು ಅಧಿಕಾರ ಇದೆ ದೇವ್ರ ಮೇಲೆ? ನನಗಿದು ಕೊಡು, ನೋ. ಅದಕ್ಕೆ ರಾತ್ರಿ ಮಲಗುವಾಗ ಯಾರಿಗೂ ನಿದ್ದೆ ಯಾಕೆ ಬರ್ತಾ ಇಲ್ಲ ಅಂದರೆ, ಕೊರಗಿ ಆ ದೇವ್ರು ಮಾಡು, ಈ ದೇವ್ರು ಮಾಡು, ಅಲ್ಲಿಗೆ ಹೋಗು ಅಂತೇಳಿ ದಾಂಪತ್ಯವನ್ನು ಹಾಳು ಮಾಡಿಕೊಂಡು ಸುಖ ಅನುಭವಿಸ್ದೆ ಗಂಡ ಒಂದು ಕಡೆ ಹೆಂಡತಿ ಒಂದು ಕಡೆ ಇದ್ದು ಅದ್ಯಾವುದೋ ಒಂದು ವಿಚಿತ್ರದ ಮಗು ಪಡ್ಕೊಂಡು ಈ ಸಂಸಾರ ಮಾಡಿದ್ರೆ ಯಾವ ಪುರುಷಾರ್ಥಕ್ಕೆ ಮದುವೆ ಬೇಕು, ಯಾವ ಪುರುಷಾರ್ಥಕ್ಕೆ ಮಗು ಬೇಕು? ಅಮ್ಮ ನಿನಗೆ ಅರ್ಥ ಆಗ್ತಾ ಇದೆ ನಾನು ಹೇಳ್ತಾ ಇರೋದು? ಅರ್ಥ ಆಗ್ತಾ ಇದೆ ಗುರು. ಅದಕ್ಕೆ ನೀನೇನು ಮಾಡಬೇಕು ಅಂದರೆ, ನಿಂದು ನಿದ್ದೆ ಮಾಡ್ತಕ್ಕಂಥ ವಿಚಾರ, ಊಟ ಮಾಡ್ತಕ್ಕಂಥ ವಿಚಾರ ನಿನಗೆ ಪೂರ್ಣವಾಗಿ ಗೊತ್ತಿದೆಯಾ? ನಾನು ಕರೆಕ್ಟ್ ಊಟ ಮಾಡ್ತೀನಿ, ಕರೆಕ್ಟ್ ಸಮಯಕ್ಕೆ, ಊಟದಲ್ಲಿ ತುಂಬ ಖುಷಿ ಪಡ್ತೀನಿ, ಗೊತ್ತಿದೆಯೇನಮ್ಮ? ಗೊತ್ತಿದೆ ಗುರುಜಿ. ಊಟ ಅಂದರೆ, ಊಟ ಮಾಡೋದು ಅಂದರೆ, ಆರೋಗ್ಯದಾಯಕವಾದ ಊಟ ಅಂದರೆ ಯಾವುದು? ಆರೋಗ್ಯದಾಯಕವಾದ ಊಟ ಯಾವುದು? ಕ್ವಶನ್ ಆನ್ಸರ್. ಅಂದ್ರೆ ಪ್ರೋಟೀನ್ಸ್ ಇರೋದು ಊಟ ಮಾಡಬೇಕು. ಅಮ್ಮ ಈ ಪುಸ್ತಕದ ಕತೆ ದಯವಿಟ್ಟು ತರಬೇಡ. ಡಾಂಬಾರ್ ಹಾಕ್ತಾರೆ ನೋಡಿದೆಯಮ್ಮ ರಸ್ತೆ ಡಾಂಬಾರು, ಹಾ ಗುರುಜಿ. ಅಲ್ಲಿ ಕೈ ತೊಳೆಯಲ್ಲ, ಆ ಕೆಲಸ ಮಾಡಿರೋ ಧೂಳು, ಡಾಂಬಾರ್ ಧೂಳು, ರಸ್ತೆ ಧೂಳು, ಅಳಸೋದು ಪಳಸೋದು ತಿಂದುಬಿಟ್ಟು ಹೆಂಗಿರ್ತಾರೆ? ಪ್ರೋಟೀನ್ ಅಂತೆ. ಎಲ್ಲೈತಮ್ಮ ಪ್ರೋಟೀನು? ಪ್ರೋಟೀನ್ ಇರೋದು ಮನಸ್ಸಲ್ಲಿ, ಫುಡ್ಡಲ್ಲ. ಅಮ್ಮ ಕೇಳಿಸ್ಕೊಂಡ್ಯಾ? ಕೇಳಿಸ್ತಾ ಇದೆ ಗುರುಜಿ. ಪ್ರೋಟೀನ್ ಇರೋದು ಮನಸ್ಸಿನಲ್ಲಿ, ಫುಡ್ಡಲ್ಲ.
ಮನಸ್ಸೇ ಪ್ರೋಟೀನ್ ಇಲ್ಲ ಅಂದರೆ ಫುಡ್ಡಲ್ಲಿ ಹೆಂಗೆ ಬರುತ್ತೆ? ಹಂಗಿರು ಎಲ್ಲ ಮಾಡ್ಕೊಂಬಿಟ್ಟು ಡಾಕ್ಟರ್ ಶಾಪ್ ಹೇಳ್ದಂಗೆ ಆಗ್ಬಿಡೋದು. ಅದಕ್ಕೆಲ್ಲ ಪುಸ್ತಕ ಸಿಗುತ್ತೆ, ಇತ್ತಿಂದ್ರೆ ಪ್ರೋಟೀನ್ ಬರುತ್ತೆ, ಹತ್ತಿಂದ್ರೆ ಮೆದಸ್ ಬರುತ್ತೆ, ಇವೆಲ್ಲ ಬರೀ ಡವ್ ಮಾತು. ಮನಸ್ಸಿಗೆ ಪ್ರೋಟೀನ್ ಬೇಕು, ಅದಕ್ಕೆ ಎಲ್ಲೂ ಜಾಗ ಇಲ್ಲ ಇಲ್ಲಿ ನಮ್ಮ ದೇಶದಲ್ಲಿ. ಮನಸ್ಸಿಗೆ ಪ್ರೋಟೀನ್ ಯಾವುದೂ ಇನ್ನೂ ಗೊತ್ತಿಲ್ಲ. ಮನಸ್ಸು ಮಗು ಅಂತ ಹೇಳುತ್ತೆ ಧರ್ಮದಲ್ಲಿ. ಮನಸ್ಸು ಏನು ಹೇಳುತ್ತೆ? ಮನಸ್ಸು ನಮ್ಮ ಮಗು ಇದ್ದಂಗೆ. ಮಗು ಕೇಳ್ತಾನೆ ಇರುತ್ತೆ, ಅದು ಬೇಕು, ಇದು ಬೇಕು, ಇದು ಬೇಕು ಅಂತ, ಹೌದಲ್ಲ? ಆ ರೀತಿ ನಮ್ಮ ಮನಸ್ಸು ನಮ್ಮನ್ನು ಕೇಳ್ತಾನೆ ಇರ್ತದೆ. ಇದಕ್ಕೆ ದಾರಿ ಹೇಳಿ ಯಾರು ಇದ್ರೆ, ತಾಕತ್ತಿದ್ರೆ. ಮನಸ್ಸು ಮಗು ಇದ್ದ ಹಾಗೆ, ಅದು ಬೇಡಿಕೆಲೇ ಇರುತ್ತೆ ಸದಾ. ಮಗು ಯಾವಾಗಾದ್ರೂ ತಿನ್ಲಿ ಕಣಮ್ಮ ಕೇಳ್ತಾರೆ, ಕೊಡ್ತಾರೆ, ತಿಂತಾನೆ ಇರ್ತದೆ. ಅದಕ್ಕೇನು ಗೊತ್ತು? ಹೌದಾ? ಏನು ಕೊಟ್ಟು ತಿಂತಾ ಇರ್ತದೆ. ತಿಂದ್ರೆ ಒಳ್ಳೇದು ಕೆಟ್ಟದ್ದು ಅದಕ್ಕೇನು ಗೊತ್ತು? ಹಾಗೆ ನಮ್ಮ ಮನಸ್ಸು ಮಗು ಥರ. ನಾವು ಆ ಬಯಕೆಯನ್ನು ತೀರ್ಸೋಕ್ಕಾಗಲ್ಲ. ಅದಕ್ಕೆ ಆರೋಗ್ಯದಾಯಕವಾದ ಊಟ ಯಾವುದು ಅಂದರೆ, ಮನಸ್ಸು ನೆಮ್ಮದಿಯಾಗಿ ತೃಪ್ತಿಯಾಗಿ ಊಟ ಮಾಡೋದು ಆರೋಗ್ಯದಾಯಕವಾದ್ದೇ ಹೊರತು ಇದನ್ನೇ ತಿನ್ನಬೇಕು, ದಾಳಿಂಬೆಹಣ್ಣು ಜ್ಯೂಸೇ ಕುಡಿಬೇಕು, ಸಪೋಟನೇ ತಿನ್ನಬೇಕು, ಇದೆಲ್ಲ ಕತೆ ತಿನ್ನಬಾರ್ದು ಅಂತ ನಾನು ಹೇಳ್ತಿಲ್ಲ. ಮೊದಲು ನಿಮ್ಮ ಮನಸ್ಸನ್ನು ಪ್ರಸನ್ನತೆಯಾಗಿ ತಂದ್ಕೋಬೇಕು. ಏನು ಹೇಳ್ತೀಯಮ್ಮ? ಹೌದು ಗುರುಜಿ. ಬೆಳಿಗ್ಗೆ ಹೇಳ್ಬೇಕಾದ್ರೆ ನಿನಗೆ ಇನ್ನೊಂದು ಸ್ವಲ್ಪ ಮಲ್ಕೊಂಡಿದ್ರೆ ಚೆನ್ನಾಗಿತ್ತು ಎಸ್ಸಲ್ಲ ಅನ್ಸಲ್ಲ? ಅನ್ಸುತ್ತೆ ಗುರುಜಿ. ಅಮ್ಮ, ಆ ರೋಗಕ್ಕೆ ದಯವಿಟ್ಟು ಬೇಜಾರು ಮಾಡ್ಕೊಬೇಡ. ರೋಗ ಅಂತ ಯಾಕೆ ಹೇಳ್ತೀನಿ, ಅರ್ಥ ಆಗಲಿ ಅಂತ. ಆ ರೋಗಕ್ಕೆ ಎಲ್ಲರೂ ಔಷಧ ಇದೆಯಾ ಸ್ವಲ್ಪ ಯೋಚನೆ ಮಾಡು. ಮೆಡಿಕಲ್ಲಲ್ಲೇ ಆಗಲಿ, ದೇವಸ್ಥಾನದಲ್ಲಾಗಲಿ, ಪುರೋಹಿತರ ಹತ್ರ ಆಗಲಿ, ಮಲಗುವಾಗ ಬೆಳಗ್ಗೆ ಹೇಳ್ಬೇಕಾರೆ ಯಾರಿಗೆ ಮನಸ್ಸಲ್ಲಿ ಬೇಜಾರಾಗಿ ನೋವು ತೂಕ ಇದ್ಕೊಂಡು ಹೇಳ್ತಾರೋ ಅವ್ರು ಜೀವಂತ ಸತ್ತಿದ್ದಾರೆ. ಬೆಳಿಗ್ಗೆ ಎದ್ರೆ ಕಣ್ಬಿಡೋಕ್ಕೆ ಆಗಲ್ಲ, ಅಡುಗೆ ಮನೆ ಎಲ್ಲದೇ ಗೊತ್ತಾಗಲ್ಲ, ಈ ರೀತಿ ಎಲ್ಲ ತಲೆ ಕೆಟ್ಟಿರುತ್ತೆ. ಅಂದಮೇಲೆ ಇದಕ್ಕೆ ಮೆಡಿಸಿನ್ ಎಲ್ಲಿದೆ? ಇದಕ್ಕೆ ಪ್ರೋಟೀನ್ ಎಲ್ಲಿದೆ? ಈ ಪ್ರೋಟೀನ್ನೇ ನಿದ್ದೆ. ಅರ್ಧಂಬರ್ಧ ನಿದ್ದೆ ಆಗಿರುತ್ತೆ, ಬೆಳಗ್ಗೆ ಹೇಳೋಕ್ಕಾಗಲ್ಲ. ವೆರಿ ಸಿಂಪಲ್. ಇದನ್ನು ರಿಪೇರಿ ಮಾಡ್ಕೊಳ್ಳೋಕ್ಕೆ ಪ್ರಯತ್ನ ಮಾಡು. ಮೃಗಶಿರ ನಕ್ಷತ್ರಕ್ಕೆ ನಾನು ಹುಟ್ಟಿದ್ದು ಕತೆ, ನಮ್ಮ ಅಪ್ಪನ ಮನೆ ಏನು, ನಮ್ಮ ಅಮ್ಮನ ಮನೆ ಏನು, ನಮ್ಮ ತಾತ ಅಜ್ಜಿ ಮನೆ ಏನು, ಈ ಸತ್ಯವನ್ನು ತಿಳಿಸೋದಕ್ಕೆ ನೀನು ಮೃಗಶಿರದಲ್ಲಿ ಬಂದಿದ್ದೀಯಾ. ಮನಃಶಾಂತಿ ಇರೋದ ನಕ್ಷತ್ರ ಮೃಗಶಿರ. ಮತ್ತು ಮದುವೆ ಅನ್ನೋದ್ರಲ್ಲಿ ಹತ್ರಕ್ಕೆ ಬಂದರೂ ಕಟ್ಟಾಗತ್ತೆ. ಅಪ್ಪಿ ತಪ್ಪಿ ಏನಾದ್ರು ಲವ್ ಮಾಡಿದ್ರೆ ಮದುವೆ ಸಕ್ಸಸ್ ಆಗಬಹುದೇನೋ, ಲವ್ ಮಾಡಿದ್ರೆ. ಇಲ್ಲ ಅಂದರೆ ಮದುವೆ ಆಗೋದು ಕಷ್ಟ, ಅಡಚಣೆ ಆಗುತ್ತೆ. ಹಂಗಂತ ಲವ್ ಮಾಡೋದು ನಾನು ಹೇಳ್ತಾ ಇಲ್ಲ. ಫಸ್ಟು ನೀನು ಮೃಗಶಿರ ನಕ್ಷತ್ರದಲ್ಲಿ ನಾನು ಏನು ಮಾಡಿದ್ರೆ ಸರಿ ಅಂತ ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡಿ. ಒಳ್ಳೆಯದಾಗಲಿ. ಓಕೆ, ಧನ್ಯವಾದ ಕಾವ್ಯ, ಕರೆ ಮಾಡಿದ್ದಕ್ಕಾಗಿ. ವೀಕ್ಷಕರೇ, ನೀವು ಕೂಡ ಗುರೂಜಿ ಜೊತೆ ಮಾತನಾಡಬೇಕು ಅಂತಂದರೆ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂತಹ ನಂಬರ್ಗೆ ಕರೆ ಮಾಡಿ ನೇರವಾಗಿ ಗುರೂಜಿ ಜೊತೆ ಮಾತನಾಡಬಹುದು. ಗುರೂಜಿ ಒಬ್ಬರು ಕಾಲರ್ ರೆಡಿ ಇದ್ದಾರೆ, ಮಾತನಾಡ್ತಾ ಹೋಗೋಣ. ಬೆಂಗಳೂರಿಂದ ನರಸಿಂಹರಾಜು ಅಂತ. ನಮಸ್ತೆ ಸರ್. ನಮಸ್ತೆ ಮೇಡಮ್. ಯಾರ ಬಗ್ಗೆ ಕೇಳಬೇಕಿತ್ತು? ನಮ್ಮ ಅನನ್ಯ ಅಂತ ಅವ್ರ ಬಗ್ಗೆ ಕೇಳಬೇಕು. ಓಕೆ, ನಕ್ಷತ್ರ ಹೇಳಿ. ಮಗಳದು ಬಂದು ನಕ್ಷತ್ರ ಭರಣಿ ನಕ್ಷತ್ರ. ಭರಣಿ ನಕ್ಷತ್ರ. ಓಕೆ, ಗುರೂಜಿ ಇದ್ದಾರೆ, ಮಾತನಾಡಿ. ಹಲೋ ಸ್ವಾಮಿ, ನಮಸ್ತೆ. ನಾರಾಯಣ ಹೇಳಿ. ನರಸಿಂಹರಾಜ್ ಅವರೇ, ಎಷ್ಟು ವಯಸ್ಸು ನಿಮಗೆ? ಏನು ಮಾಡ್ತಾ ಇದ್ದೀರಾ? ಸ್ವಾಮಿ, ಸುಮಾರು ನಮ್ಗೆ ಒಂದು 55 ವರ್ಷ. ಓಕೆ. ನಾವು ಪ್ರಿಂಟಿಂಗ್ ಮಿಷಿನ್ ಇದರಲ್ಲಿ ಇದ್ದೀವಿ, ಸೆಕ್ಷನ್ ಅಲ್ಲಿ. ಓಕೆ, ತೃಪ್ತಿ ಇದೆಯಾ? ಕೆಲಸದಲ್ಲಿ ತುಂಬಾ ತೃಪ್ತಿ ಇದೆ. ಹಾಂ. ನಮ್ಮ ಜೀವನದಲ್ಲಿ ಸ್ವಲ್ಪ ಯಾಕೆ ತುಂಬಾ ಚೆನ್ನಾಗಿದೆ. 8ರಿಂದ 9 ವರ್ಷದಿಂದ ತುಂಬಾ ನೆಲ ಕಚ್ಚಿಬಿಟ್ಟಿದ್ದೀನಿ ಗುರುಗಳೇ. ಅದು ಕಾರಣ ತಿಳ್ಕೊಳ್ಳಿಲ್ವಾ? ಇಲ್ಲ ಗುರುಗಳೇ, ನಾನು ಯಾಕೆ ಪುರುಸತ್ತಿಲ್ವಾ? ಟಿವಿ ಇಲ್ಲ ಸ್ವಾಮಿ, ಪುರುಷತ್ತು ಇದೆ. ಟಿವಿ ನೋಡಿ ಒಂದು 3-4 ವರ್ಷದಿಂದ ನಾನು ನೋಡ್ತಾ ಇದಾಗ್ತಾ ಇದೆ. 3-4 ವರ್ಷದಿಂದ ಟಿವಿ ನೋಡ್ಕೊಂಡು ಇನ್ನೂ ತಿಳ್ಕೊಳಕ್ಕೆ ಟೈಮ್ ಸಿಕ್ಕಿಲ್ಲ. 4 ತಿಂಗಳಿಂದ ಅಂತೂ ತುಂಬಾ ಹಚ್ಕೊಂಡ್ಬಿಟ್ಟಿದೀವಿ ಗುರುಗಳು ಟಿವಿನ ನೋಡ್ಬಿಟ್ಟು. ಓಕೆ, ನಿಮ್ಮ ಮನೆ ಎಷ್ಟು ವರ್ಷದ್ದು? ಒಂದು 3ರಿಂದ 4 ವರ್ಷದ್ದು ಬಾಡಿಗೆ ಮನೆ. ಓಕೆ, ನಿಮ್ಮ ಸ್ವಂತ ಊರು ಯಾವುದು? ಇಲ್ಲೇ ಮಾಗಡಿ. ಅಲ್ಲಿ ಯಾರಿದ್ದಾರೆ? ಅಲ್ಲಿ ತಂದೆ ಇಲ್ಲ, ತಾಯಿ ಇದ್ದಾರೆ, ತಮ್ಮ ಇದ್ದಾರೆ. ಓಕೆ, ನೀವು ಇಲ್ಲಿ ಬೆಂಗಳೂರಲ್ಲಿ ಇರೋದಾ? ಬೆಂಗಳೂರಲ್ಲಿ ಇರೋದು. ಓಕೆ, ನಿಮ್ಮ ಕುಟುಂಬ ಒಂದು ಕಡೆ ಸೇರಿಲ್ಲ, ನಾವು ಛಿದ್ರವಾಗಿದ್ದೀವಲ್ಲ ಅಂತ ಅನ್ಸಲ್ವಾ? ಅನ್ನಿಸ್ತಾ ಇದೆ ಸ್ವಾಮಿ. ಮೊದಲು ತುಂಬಾ ಎಲ್ಲಾ ಫ್ಯಾಮಿಲಿ ತುಂಬಾ ನಾವು 4 ಜನ ಅಣ್ಣ ತಮ್ಮಂದಿರು ಒಂದೇ ಗೂಡು ತರ ಇದ್ವಿ. ಹಾಂ. ಕೊರೋನಾ ಇಂದ ಈಚೆಗೆ ಫುಲ್ ಎಲ್ಲ ಚಿತ್ರಾನ್ನ ಎದ್ದೋಗ್ಬಿಟ್ಟಿದೀವಿ ಗುರುಗಳೇ. ಓಕೆ, ನಿಮ್ಮ ತಂದೆ ಹೋಗಿ ಎಷ್ಟು ವರ್ಷ ಆಯಿತು? ಸುಮಾರು ಆಯ್ತು ಗುರುಗಳೇ, ಒಂದು 15 ವರ್ಷ ಆಗಿರುತ್ತೆ. ಏನಾಗಿತ್ತು ಅಪ್ಪಂಗೆ? ಅವ್ರ ವಯಸ್ಸಾಗಿತ್ತು ಸ್ವಲ್ಪ. ಎಷ್ಟು ವಯಸ್ಸು? ಅವಾಗ ಹೋದಾಗಿರ್ಬೋದು ಒಂದು 60 ವರ್ಷ ಮೇಲೆ. 60 ವರ್ಷಕ್ಕೆ ವಯಸ್ಸಾಗಿತ್ತು ಅಂತೀರಲ್ಲಪ್ಪ? ಇಲ್ಲ ಗುರುಗಳೇ, ಒಂದು 70 ವರ್ಷದ ಮೇಲಾಗಿತ್ತು. ಓಕೆ,
ಈಗ ನಿಮ್ಮ ತಂದೆ ಸತ್ತಿದ್ದು, ನಿಮ್ಮ ತಂದೆ ಜೀವನ ನೆಮ್ಮದಿಯಾಗಿ ಆರೋಗ್ಯವಾಗಿತ್ತಾ? ಅವ್ರ ಆರೋಗ್ಯನ ಅಷ್ಟೊಂದು ಇರ್ಲಿಲ್ಲ ಗುರುಗಳೇ. ನೆಮ್ಮದಿ ಇತ್ತಾ? ನೆಮ್ಮದಿನೂ ಏನು ಇರ್ಲಿಲ್ಲ ಗುರುಗಳೇ. ಓಕೆ, ಯಾಕೆ ಇದನ್ನು ಕೇಳ್ತೀನಿ ಅಂತಂದರೆ, ಹಾ ನಿಮ್ಮ ತಂದೆ ಏನು ತಪ್ಪು ಮಾಡಿದ್ದಾರೆ, ನೀವು ನಿಮ್ಮ ತಂದೆಗೆ ಏನು ತಪ್ಪು ಮಾಡಿದ್ದೀರಾ ಅಂತ ತಿಳ್ಕೊಬೇಕಾಗಿದ್ದು ನೀವು. ಹೌದು ಗುರುಗಳೇ. ಅರ್ಥ ಆಯ್ತಾ? ಆಯ್ತು. ನಿಮ್ಮ ಅಪ್ಪನಿಗೆ ಊಟ ಯಾಕೆ ಆಗ್ತಾ ಇಲ್ಲ? ಹೌದು ಗುರುಗಳೇ. ಈಗ ನಿಮಗೆ ಕಾಸು ಸಿಕ್ಕಲ್ಲ, ಸಿಕ್ಕಿದ್ರು ಬೇರೆಯವ್ರು ಸಿಗುತ್ತೆ, ನಿಮಗೆ ತಗಡು ಪೀಸ್ ಥರ ಕಾಣಿಸುತ್ತೆ. ನೀವು ತುಳ್ಕೊಂಡು ಹೋಗಿರ್ತೀರ, ಇನ್ನೊಬ್ಬ ಬಂದು ಕಾಸು ಅಂತ ಎತ್ಕೊತಾನೆ. ಇದು ನಿಮ್ಮ ಲೈಫು. ಹೌದು ಗುರುಗಳೇ. ಹೆಂಗಿದೆಯಮ್ಮ? ಚಿನ್ನ ಸಿಕ್ಕರು ತುಳ್ಕೊಂಡು ಹೋಗಿರ್ತಾರೆ, ಹಿಂದುಗಡೆ ಎತ್ಕೊತಾನೆ, ಅಯ್ಯೋ ನಾನು ಅಲ್ಲೇ ಬಂದೆ ನೋಡಿ ಯಾಕೆ ಎತ್ತಿಲ್ಲ, ಇದು ಕತೆ. ಕಣ್ಣಿಗೆ ಸಿಕ್ಕಿಲ್ಲ. ಕಾರಣ ಏನು ಅಂದರೆ, ಎಷ್ಟೋ ಸಲ ಹುಡುಗಿರ್ನ ಹುಡುಕಿ ಮೊದಲು ನೋಡಿದ್ರೆ ಅಲ್ಲೇ ಬಂದು ಮಾಡ್ಕೋತಾರೆ. ಹುಡುಕಿದ್ದು ಮೊದಲು ನೋಡಿದ್ರೆ ಅಲ್ಲೇ ಬಂದು ಮದುವೆ ಮಾಡ್ಕೋತಾರೆ. ಯಾಕೆ ಅಂದರೆ ನಮ್ಮ ಜನಕ್ಕೆ ಇನ್ನೂ ಬುದ್ಧಿ ಇಲ್ಲ. ಕಾರಣ ಸಿಗಬೇಕಿತ್ತ ಸರಿಯಾಗಿರೋ ಸಿಕ್ಕೇ ಸಿಗತ್ತೆ. ಅದು ಸಿಗಬೇಕಾದ್ರೆ ನಾವು ಸರಿಗಿರಬೇಕು. ನಾವು ಸರಿಗಿಲ್ಲ ಅಂದರೆ ನಮ್ಗೆ ಸರಿಯಾಗಿರೋ ಸಿಕ್ಕಲ್ಲ. ನಾವು ಸರಿಗಿಲ್ಲ ಯಾವುದೋ ನಮ್ಗೆ ಗೊತ್ತಿಲ್ವಲ್ಲ. ನಾವು ಸರಿಯಾಗಿರಬೇಕು. ಹೇಗದು ಸರಿಯಾಗಿ ಗೊತ್ತಿದೆಯಾ? ಇಲ್ಲ. ಮತ್ತು ಸರಿಯಾಗೇ ಇಲ್ಲ ಅಂದರೆ ಸರಿಯಾಗಿರೋದು ಹೆಂಗೆ ಸಿಗುತ್ತೆ? ನೀನು ಸರಿಯಾಗಿದ್ದರೆ ಸರಿಯಾಗಿರೋದು ಸಿಗತ್ತೆ. ನೀನೇ ಸರಿಯಾಗಿಲ್ಲ, ನೀನು ಸರಿಯಾಗೋದು ಯಾವಾಗ ಗೊತ್ತಿಲ್ಲ. ನಾನು ಸರಿಯಾಗೋದು ಅಂದರೆ ಯಾವುದು ಗೊತ್ತಿಲ್ಲ. ಮತ್ತು ಚೆನ್ನಾಗಿರೋದು ಬೇಕು, ಸರಿಯಾಗಿರೋದು ಬೇಕು ಅಂದ್ರೆ ಹೆಂಗೆ ಹುಡುಕ್ತೀರಿ ನೀವು? ಪ್ರತಿಯೊಬ್ಬರಿಗೂ ನಾನು ಕೇಳ್ತೀನಿ ಪ್ರಶ್ನೆನ, ಅಲ್ವೇನಮ್ಮ? ಹೌದು. ನನಗೆ ಚೆನ್ನಾಗಿರೋದು ಬೇಕು. ಚೆನ್ನಾಗಿರೋದು ನೀನು ಚೆನ್ನಾಗಿದೆಯಾ? ಇಲ್ಲ. ಮತ್ತು ಚೆನ್ನಾಗಿರೋದು ಹೆಂಗೆ ಸಿಗುತ್ತೆ ನಿನಗೆ? ನೀನು ಆರೋಗ್ಯಗಿದ್ದರೆ ಇನ್ನೂ ಆರೋಗ್ಯ ಕೇಳು. ನೀನೇ ಆರೋಗ್ಯ ಇಲ್ಲ, ಆರೋಗ್ಯ ಇರೋ ಹುಡುಗಿ ಬೇಕು ಅಂದರೆ ಇವ್ರಿಗೆ ಇಷ್ಟು ವಯಸ್ಸು 50 ವರ್ಷ ಆದರೂ ಕೂಡ ಇನ್ನೂ ಬರೀ ಚಡ್ಪಡಿಸ್ತಾ ಇದ್ದಾರೆ ಹೊರತು, ಇಲ್ಲ ಇದು ನಮ್ಮ ಸೋಮಾರಿತನ, ನಮ್ಮ ಬೇಜವಾಬ್ದಾರಿತನ ಅಂತ ತಿಳ್ಕೊಳ್ದೆ, ಅದನ್ನು ಅರ್ಥಕೊಳ್ದೆ ಇದ್ದಾಗ ಪಾಪ ಭರಣಿ ನಕ್ಷತ್ರದ ಮಗು ಬಂತು. ಇನ್ನು ಐತೆ ಇವರಿಗೆ ಮಾರಿ ಹಬ್ಬ. ಭರಣಿ ನಕ್ಷತ್ರ ಆಗೋಯ್ತು ಸ್ವಾಮಿ ಮಾರಿ ಹಬ್ಬ. ಅಲ್ಲ, ಆಗ್ತಾ ಹೋಯ್ತಲ್ಲಿ ಇನ್ನೂ ಆಗತ್ತೆ, ಇನ್ನೂ ಬೇಕಾದಷ್ಟು ನೋಡಬೇಕು. ಮನೆಯಲ್ಲಿ ತಾಯಿಗಾಗಲಿ, ಹೆಂಡತಿಗಾಗಲಿ, ಅಕ್ಕ ತಂಗಿಯರಿಗಾಗಲಿ, ಕುಟುಂಬದಲ್ಲಿ ಯಾರಿಗೆ ಹೆಣ್ಣು ಮಕ್ಕಳಿಗಾಗಲಿ ಜೀವನ ಪರ್ಯಂತ ಅಲೆಮಾರಿಗಳ ಥರ ಅಲಿಲೇಬೇಕು ಒಂದು ಭರಣಿ ನಕ್ಷತ್ರ. ಎಷ್ಟು? 7 ತಲೆಮಾರು, 700 ವರ್ಷದ ಇತಿಹಾಸ ತೋರಿಸುತ್ತೆ ಒಂದು ನಕ್ಷತ್ರ. ಅಂಥ ಭರಣಿ ನಕ್ಷತ್ರ ಹುಟ್ಟಿದ್ರೆ ಏನು ಅಂದರೆ ಅಲೆಮಾರಿ ಜೀವನ ಅಂತ ಅದರ ಫೌಂಡೇಶನ್. ಅಲೆಮಾರಿ ಜೀವನ. ಭರಣಿ ನಕ್ಷತ್ರದ ಮೂಲ ಫೌಂಡೇಶನ್ ಯಾವುದು? ಕುಟುಂಬದ್ದು, ವಂಶದ್ದು ಅಂದರೆ ಅಲೆಮಾರಿ ಜೀವನ. ಯಾರಿಗೂ ಗಂಡನಿಗೆ ಹೆಂಡತಿ ಇಲ್ಲ, ಹೆಂಡತಿಗೆ ಗಂಡ ಇಲ್ಲ, ಗಂಡ ಹೆಂಡತಿ ಇಬ್ಬರು ಇದ್ದರೂ ಚೆನ್ನಾಗಿಲ್ಲ. ಇದು ಜೀವನದ ಇತಿಹಾಸ. ವಂಶದಲ್ಲಿ ಒಂದು ಮಗು ಹುಟ್ಟಿದ್ರೆ ಭರಣಿಯಲ್ಲಿ ತಿಳ್ಕೋಬೇಕು ನಾವು ಕಂಪ್ಲೀಟ್ ಯಾವ ಕಾರಣಕ್ಕೂ ಯಾವತ್ತು ವಾಶೌಟ್ ಆಗ್ತೀವೋ. ಅದಕ್ಕೆ ಇವತ್ತು ಈ ನಕ್ಷತ್ರಗಳು ಜಾಸ್ತಿ ಆಗಿರೋದ್ರಿಂದ ಚಳಿಗಾಲದಲ್ಲಿ ಮಳೆಗಾಲ, ಮಳೆಗಾಲದಲ್ಲಿ ಚಳಿಗಾಲ, ಅದ್ರ ಮಧ್ಯದಲ್ಲಿ ಬೇಸಿಗೆ ಕಾಲ, ಇವು 3 ಚೌಚೌಬಾತಾಗಿ ಅನುಭವಿಸ್ತಾ ಇದ್ದೀವಿ. ಏನೇನಮ್ಮ? ಹೌದು. ಬೆಳಗ್ಗೆ ಎಲ್ಲ ಭಯಂಕರ ಬಿಸಿಲು, ಆಯಿತಾ? ರಾತ್ರಿ ಭಯಂಕರ ಚಳಿ, ಹೆಂಗೆ ಚೌಚೌಬಾತು. ಇನ್ನು ಮುಂದೆ ಇದೇ ಥರನೇ. ಯಾಕೆ ಅಂದರೆ ನಮಗೆ ಏನೂ ಅರಿವಿಲ್ಲ, ಒಂದು ನಕ್ಷತ್ರದ ಬಗ್ಗೆ ಗೊತ್ತಿಲ್ಲ, ಒಂದು ವಾರ ಅನ್ನೋದು ಗೊತ್ತಿಲ್ಲ, ನಮ್ಮ ಜೀವನ ಅನ್ನೋದು ಗೊತ್ತಿಲ್ಲ. ಯಾಕ್ರಿ ನಿಮ್ಗೆ ಸುಖ ಕೊಡಬೇಕು ಪ್ರಕೃತಿ? ನೀವೇನು ಒಳ್ಳೇದು ಮಾಡಿದ್ದೀರಾ ಪ್ರಕೃತಿಗೆ ಅಂತ ನಿಮ್ಗೆ ಒಳ್ಳೇದು ಕೊಡಬೇಕು? ಯಾವ ಟೈಮಲ್ಲಿ ಬೆಂಕಿ ಬೀಳುತ್ತೋ, ಯಾವ ಟೈಮಲ್ಲಿ ನೀರಿಂದ ಮುಳುಗೋಗುತ್ತೋ ಅನುಭವಿಸೇ ತಿರ್ಬೇಕು. ಧರ್ಮ ಅನ್ನೋದನ್ನು ನಾವು ತೆಗೆದು ಸೈಡಿಗೆ ಬಿಸಾಕಿದ್ದೀವಿ. ದುರಹಂಕಾರ ಜಾಸ್ತಿ ಆಗ್ತಾ ಇದೆ. ಆ ದುರಹಂಕಾರವನ್ನು ಕಮ್ಮಿ ಮಾಡಬೇಕೆ ಈ ನಕ್ಷತ್ರದ ಮಕ್ಕಳು ಹುಡ್ತಾ ಇದ್ದಾರೆ. ಇದನ್ನು ಹೇಳುವಂಥ ಪುಣ್ಯಾತ್ಮರಂತೂ ಇಲ್ಲವೇ ಇಲ್ಲ. ಇನ್ನು ಕೇಳಿಸ್ಕೊಳ್ಳೋಕ್ಕೆ ಸಮಯ ಇಲ್ಲ. ಸುಮ್ಮನೆ ಶಾಸ್ತ್ರ ಕೇಳ್ದಂಗೆ ಕೇಳ್ಕೊಂಡು ದೇವ್ರ ಹತ್ರ ಕೂತ್ಕೊಂಡು ಹತ್ಕೊಂಡು ಜೀವನ ಅನುಭವಿಸ್ತೀವಿ. ನಿಮಗೆ ಅರ್ಥ ಆಯ್ತಾ? ಬೇಜಾರಾಯ್ತಾ? ಹಲೋ, ಏನಿಲ್ಲ ಗುರು, ಆ ಥರ ಏನು ತೊಂದರೆ ಇಲ್ಲ. ಒಂದು ನಿಮಿಷ ಕೇಳಿಸ್ಕೊಳ್ಳಿ. ನಿಮ್ಮ ಅಪ್ಪನಿಗೆ ಜನ್ಮ ಕೊಟ್ಟ ಋಣ ತೀರಿಸ್ಬೇಕಾ ಬೇಡವಾ? ತೀರಿಸಿ. ಮೊದಲು ಒಂದನ್ನು ಕೆಲಸ ಮಾಡಿ, ಒಂದು ಕೆಲಸ ಸರಿಯಾಗಿ ಮಾಡಿ, ಆಮೇಲೆ ದಾರಿ ತೋರಿಸುತ್ತೆ. ನೀವು ಸುಮ್ಮನೆ ಕತೆ ಕೇಳ್ಕೊಂಡು ಉದ್ದಕ್ಕೆ ನಿಮ್ಮದೇ ಕಲ್ಪನೆ ಮಾಡ್ಕೊಂಡು ಚೇಂಜ್ ಮಾಡ್ಕೋಬೇಡಿ. ಜನ್ಮ ಕೊಟ್ಟವರ ಋಣ ತೀರಿಸ್ಬೇಕಾ ಬೇಡವಾ ಡಿಸೈಡ್. ಮತ್ತೆ ಅದನ್ನು ಮತ್ತೆ ತಪ್ಪು ಮಾಡ್ಕೋಬೇಡಿ. ಎಲ್ಲೋ ಶ್ರೀರಂಗಪಟ್ಟಣಕ್ಕೆ ಹೋಗಿದೆ ಸ್ವಾಮಿ, ಕಾಶಿಗೆ ಹೋಗಿ ಬಂದೆ, ಅದು ಪುರೋಹಿತರುಗಳದೇ ಮಾಡಿಬಿಟ್ರು ಅಂದರೆ ನಿಮ್ಮ ಹಣೆ ಬರ. ನಿಮ್ಮ ತಂದೆ ಹೋಗಿರ್ತಕ್ಕಂಥ ಕಾರಣ, ಆ ದಿನದಲ್ಲಿದ್ದಂತಹ ತಿಥಿ ನಕ್ಷತ್ರಗಳು, ಅದಕ್ಕನುಸಾರವಾಗಿ ಕುಟುಂಬದ ಮೇಲೆ ಏನೆಲ್ಲ ಪರಿಣಾಮ ಇರುತ್ತೆ, ಏನು ಅನುಭವಿಸ್ತಾ ಇದ್ದೀರಾ, ಇದಕ್ಕೆ ರಿಪೇರಿಯಲ್ಲಿ, ಜಾಗ ಎಲ್ಲಿ, ಸಮಯ ಎಲ್ಲಿ, ಪುರೋಹಿತ ಎಲ್ಲಿ, ಇದೆಲ್ಲವನ್ನು ತಿಳ್ಕೊಂಡು ಮಾಡಿದ್ರೆ ಸರಿ. ಅಲ್ಲಿ ಹೋದ ಸಮಯ ಒಂದು 500 ಕೊಟ್ಟೆ ಅಯ್ಯಪ್ಪ ಮಾಡಿದ್ರು ಅಂದರೆ ಅದು ನಿಮ್ಮ ಹಣೆ ಬರ. ಕ್ರಮಬದ್ಧವಾಗಿ ನಡೀಬೇಕು ಸಂಸ್ಕಾರಗಳು. ಇದನ್ನು ಮಾಡೋಕ್ಕೆ ಪ್ರಯತ್ನ ಮಾಡಿ. ಎಲ್ಲೂ ಏನು ತಲೆ ಕೆಡಿಸ್ಕೋಬೇಡಿ. ಫಸ್ಟು ತಿಳ್ಕೊಳ್ಳಿ ಕರೆಕ್ಟಾಗಿ. ಒಳ್ಳೆಯದಾಗಲಿ.
ಓಕೆ, ಧನ್ಯವಾದ ಸರ್ ಕರೆ ಮಾಡಿದ್ದಕ್ಕಾಗಿ. ಇದೀಗ ಮೈಸೂರಿಂದ ಮಂಜುನಾಥ್ ಅಂತ ಒಬ್ರು ಕಾಲರ್ ರೆಡಿ ಇದ್ದಾರೆ, ಮಾತನಾಡ್ತಾ ಹೋಗೋಣ. ನಮಸ್ತೆ ಸರ್. ಹಲೋ ನಮಸ್ತೆ ಸರ್, ಯಾರ ಬಗ್ಗೆ ಕೇಳಬೇಕಿತ್ತು? ಮೇಡಮ್, ನನ್ನ ಬಗ್ಗೆನೇ ಕೇಳಬೇಕಿತ್ತು. ಓಕೆ, ತಮ್ಮ ನಕ್ಷತ್ರ ಹೇಳಿ. ನಮ್ದು ಆರಿದ್ರ ನಕ್ಷತ್ರ, ಮಿಥುನ ರಾಶಿ. ಆರಿದ್ರ ನಕ್ಷತ್ರ. ಗುರುಜಿ ಇದ್ದಾರೆ, ಮಾತನಾಡಿ. ಹಲೋ, ನಮಸ್ಕಾರ ಗುರುಗಳೇ. ನಿಮ್ಮ ಪ್ರೋಗ್ರಾಮ್ ತುಂಬಾ ನೋಡ್ತಾ ಇರ್ತೀನಿ. ಒಳ್ಳೆ ಬುಲೆಟ್ ಅಲ್ಲಿ ಗನ್ AK-47 ಹೊಡೆಯಲ್ಲ ಅಂತ ಫಟ್ ಫಟ್ ಅಂತ ಮಾತಾಡ್ತಾರೆ. ಜನಗಳಿಗೆ ಹೇಳಿದ್ರು ಇನ್ನೂ ತಿಳ್ಕೊಳ್ಳಲ್ಲ ಗುರುಗಳೇ. ಏನ್ ಮಾಡಮ್ಮ? ಯಾರು ತಿಳ್ಕೊಳ್ಳಲ್ಲ, ಯಾಕೆಂದ್ರೆ ಎಲ್ರಿಗೂ ಬೇಜಾರಯ್ಯೋ. ಯಾಕಂದ್ರೆ ಏನಾಗಿದೆ ಗೊತ್ತಾ, ನೀವೆಲ್ಲ ಸತ್ಯ ಹೇಳ್ತಿದ್ದೀರಾ, ನಿಮ್ ಯಾರು ಫಾಲೋ ಮಾಡಲ್ಲ. ಅವ್ರದ್ದೇನು ಎಲ್ಲ ಈಸಿಯಾಗಿ ತಗೊಬಿಡ್ತಾರೆ. ಆಮೇಲೆ ನಮ್ಮ ಧರ್ಮ, ನೀವ್ ಹೇಳಿದ್ರಲ್ಲ ಧರ್ಮ ಕಾಪಾಡಬೇಕು ಅಂತ, ಯಾರು ಧರ್ಮ ಕಾಪಾಡಲ್ಲ. ಆಮೇಲೆ ಯಾವುದೇ ದೇವಸ್ಥಾನಕ್ಕೆ ಹೋಗಿ ಮನಿ ಮೈಂಡ್ ಆಗ್ಬಿಟ್ಟಿದೆ. ನೀವು ಎಷ್ಟು ಪಾಪ ಕೂತ್ಕೊಂಡು ನಯ ಅವಿಗೆ ಎಲ್ಲಾನು ಹೇಳ್ಕೊಡ್ತೀರ, ಯಾರೋ ಕಲಿಯಲ್ಲ. ಏನ್ ಮಾಡೋದು? ಯಾರೋ ಮಾಡಿದ ತಪ್ಪಿಗೆ ನಮ್ಮಂತ ಪಾಪಿಗಳು ಅನುಭವಿಸ್ತಾ ಇದ್ವಿ. ಅದಕ್ಕೇನು ಮಾಡ್ಬೇಕು ಗೊತ್ತಾ? ಏನ್ ಮಾಡೋದು ಗುರುಗಳೇ? ಅಕ್ಕಪಕ್ಕ ನೋಡಬಾರ್ದು, ಪ್ರಪಂಚ ನೋಡಬಾರ್ದು. ನಾನು ಈ ಪಾಪ ಹೇಳ್ತಿರಲ್ಲ ಅದನ್ನ ಹೇಳ್ದೆ, ನಾವ್ ಯಾರನ್ನೂ ನೋಡೋದು ಇಲ್ಲ. ಅಲ್ಲ, ಒಂದ್ ನಿಮಿಷ ನಾನು ಹೇಳ್ತಾ ಇರೋದು, ಪ್ರತಿಯೊಬ್ರು ಏನು ಮಾಡ್ಬೇಕಂದ್ರೆ, ನಾವು ಏನು ಮಾಡಿದ್ವಿ, ಪಕ್ಕದ ಮನೆ ನೋಡಕ್ಕೆ ಹೋಗ್ತೀವಿ, ನೋಡಬಾರ್ದು. ನಾನು ಈ ಭೂಮಿಯಲ್ಲಿ ಹುಟ್ಟಿದ್ದು ಏನಕ್ಕೆ ಅಂತ ಫಸ್ಟ್ ಪ್ರಶ್ನೆ ಹಾಕೋಬೇಕು. ನಾನು ಈ ಭೂಮಿಯಲ್ಲಿ ಏನಕ್ಕೆ ಹುಟ್ಟಿದೆ ಅಂತ ನೀವಾಗಲಿ ನಾನಾಗಲಿ ಪ್ರಶ್ನೆ ಹಾಕೋಬೇಕಾ ಬೇಡವಾ? ಗುರುಗಳೇ, ಅದು ನಮ್ಮ ಬಗ್ಗೆ ಕೇಳ್ಬೇಕಿತ್ತು. ಅದಕ್ಕೆ ಏನು ಕೇಳಬೇಕಪ್ಪ ನಿಮ್ಮ ಬಗ್ಗೆ? ನಮ್ಗೆ ಅಪ್ಪ ಅಮ್ಮ ಯಾರು ಇಲ್ಲ ಗುರುಗಳೇ, ಅನಾಥರು ನಾವು. ಎಷ್ಟು ವಯಸ್ಸು? ನಾವು ನನಗೆ 48 ವರ್ಷ ಆಯ್ತು. ಅಲ್ಲ, ಅಪ್ಪ ಅಮ್ಮ ಇಲ್ಲ ಅಂದ್ರೆ ಪ್ರಪಂಚದಲ್ಲಿ ಇರ್ತಕ್ಕಂಥವ್ರನ್ನೇ ನಾವು ಮಾಡ್ಕೋಬೇಕಪ್ಪ, ನೆಂಟ್ರಿಷ್ಟ್ರಂಗೆ. ಅದ್ಯಾಕೆ ಹಂಗೆ ಅನ್ಕೋಬೇಕು? ಯಾರು ಇಲ್ಲ ಮಾಡ್ಕೊಳ್ಳ ನೋಡಿ, ಸಂಬಂಧಿಕರಿಗೆ ಹೋಗ್ತೀರ, ಅವರು ಕೈ ಬಿಟ್ರು ಅಂದ್ರೆ ಏನೋ ಒಂದು ಕೆಲಸ ಮಾಡ್ಕೊಂಡು ಚೆನ್ನಾಗಿದೆ, ಏನೋ ಮುಟ್ಟದ್ದೆಲ್ಲ ಏನೋ ಆಯ್ತಾನೆ ಇಲ್ಲ ಗುರುಗಳೇ. ನಿಮ್ಮ ನಕ್ಷತ್ರ ಏನಪ್ಪ? ನಮ್ದು ಆದಿತ್ಯ ನಕ್ಷತ್ರ. ಓಕೆ, ನೀವೇನು ಮಾಡ್ತಾ ಇದ್ರಿ ವೃತ್ತಿ? ನಾವು ಎಲೆಕ್ಟ್ರಿಕಲ್ ಕೆಲಸ ಗುರುಗಳೇ. ನಿಮ್ಮ ತಂದೆ ಏನು ಮಾಡ್ತಿದ್ರು? ನಮ್ಮ ತಂದೆ ಚಿನ್ ಕೆಲಸ ಮಾಡ್ತಿದ್ರಂತೆ. ನೀವು ನೋಡಿಲ್ವಾ? 2 ವರ್ಷ ನಂಗೆ. ಈಗ ನೀವು ತಿಳ್ಕೊಬೇಕು, ನಮ್ಮಪ್ಪ ನಾನು ಹುಟ್ಟಬೇಕಾದ್ರೇ ಪಾಸ್ಪೋರ್ಟ್ ರೆಡಿಯಾಗಿತ್ತು ಅಂದರೆ ನಾನೆಂಥ ಅದೃಷ್ಟವಂತ ಅಂತ ನೀವು ಅವತ್ತೇ ತಿಳ್ಕೊಬೇಕಿತ್ತು. ಬೇಡ, ನಿಮ್ಮಮ್ಮ ತಿಳ್ಕೊಬೇಕಿತ್ತು. ಮಗು ಗರ್ಭ ವ್ಯವಸ್ಥೆಯಲ್ಲಿ ಇರಬೇಕಾದ್ರೆ ತಂದೆ ಹೋದರೆ, ಮಗು ಚಿಕ್ಕದ್ರಲ್ಲೇ ತಂದೆ ಹೋದರೆ ನತದೃಷ್ಟರು ನಾವು, ಅಧರ್ಮಿಗಳು, ಕ್ರೂರಿಗಳು, ಭ್ರಷ್ಟರು, ಎಲ್ಲವನ್ನೂ ನೀವೇ ಡಿಸೈಡ್ ಮಾಡಬೇಕು. ಇಲ್ಲ ಗುರುಗಳೇ, ನಾವು ಹಂಗೆ ಅಂದ್ಕೊಂಡಿಲ್ಲ. ಒಂದು ನಿಮಿಷ ಕೇಳಿಸ್ಕೊಳ್ಳಿ. ಆರಿದ್ರ ನಕ್ಷತ್ರಕ್ಕೆ ಮಗು ಬರ್ತಕ್ಕಂಥದ್ದು ಏನು ಅಂತ ತಿಳ್ಕೊಂಡಿದ್ದೀರಾ? ಕುಟುಂಬವೇ ವಾಶೌಟ್. ಹಾಂ, ಧರ್ಮ ಅನ್ನೋದು ಗೊತ್ತಿಲ್ಲ ನಿಮ್ಮ ಅಪ್ಪನಿಗೆ, ನಿಮ್ಮ ಅಮ್ಮನ ಮನೆ, ಎರಡೂ ಮನೆಗೂ ಏನೂ ಕೇಳಬೇಡಿ. ಹಾಂ, ನೀವೆಲ್ಲ ಅನುಭವಿಸೋಕ್ಕಾಗತ್ತೆ? ನೀವು ಕುಟುಂಬದಿಂದ ಹೊರಗೆ ಇರಬೇಕು. ಅಪ್ಪ ಅಮ್ಮ ಇದ್ರು, ಅಕ್ಕ ತಂಗಿರಿದ್ರು, ಎಲ್ಲ ವಾಶೌಟ್ ಆಗಿ ಅವರೆಲ್ಲೋ ನೀವೆಲ್ಲೋ ಹಿಂಗೆ ಇರ್ಕೊಂಡು ಬದುಕಬೇಕು ಜೀವನ ಪರ್ಯಂತ. ಇದಕ್ಕೆ ರಿಲೀಫ್ ಇಲ್ಲ. ಕೊನೆಗೆ ನೀವಾರು ತಿಳ್ಕೊಬೇಕಿತ್ತು, ನಾನು ಈ ಪಾಪಿ ಯಾಕಾರು ಈ ನಕ್ಷತ್ರದಲ್ಲಿ ಹುಟ್ಟಿದೆ ಅಂತ ಕೇಳಬೇಕಿತ್ತು. ನೀವು ಯಾಕೆ ಕೇಳಲಿಲ್ಲ? ಅಯ್ಯೋ, ನನಗೆ ಫಸ್ಟ್ ಆಫ್ ಆಲ್ ಕೇಳಿ ಸಾಕಾಗೋಗಿ. ಒಂದು ನಿಮಿಷ, ನೀವು ಶಾಸ್ತ್ರ ಕೇಳಕ್ಕೆ ಹೋದ್ರೆ ನಾನೇನು ಮಾಡ್ಲಪ್ಪ? ನಾನು ಶಾಸ್ತ್ರ ಹೇಳ್ತೀನಿ. ಶಾಸ್ತ್ರ ಹತ್ರ ಹೋದ್ರೆ ಇದೇ ಸಿಕ್ಕೋದು ನಿಮಗೆ. ಯುಗಾದಿ ಹಬ್ಬ ಕಳೀಲಿ, ಅಮಾವಾಸ್ಯೆ ಕಳೀಲಿ ಅಂತ ಹೇಳಿ ಕಳಿಸ್ತಾರೆ ಅಲ್ವಾ? ಹೌದು ತಾನೆ? ಹಾಂ, ತಿರುಗಿಸಿ ಕೇಳಬೇಕು. ಬರ್ಕೊಟ್ಬಿಡಪ್ಪ ಒಂದು ಚೀಟಿ ಇಲಾಖೆ ಅಂತ ಕೇಳಬೇಕು ಅವ್ರಿಗೆ. ಆಗ ಬುದ್ಧಿ ಬರ್ತದೆ. ನೀನು ಯಾವಾಗ ಬರೀತೀಯ ಡೇಟ್ ಹಾಕ್ಕೊಡು, ನನಗೆ ಚೇಂಜ್ ಆಗಬೇಕು ಅಂತ ಕೇಳಬೇಕು ನೀವು. ನಿಮ್ಮನ್ನು ಕೇಳೋಕ್ಕಿಲ್ವಲ್ಲ ನಿಮಗೆ. ಅವ್ರು ಈ ಸುಳ್ಳು ಹೇಳ್ತಾನೆ ಹೋಗ್ತಾರೆ, ನೀವು ಸುಳ್ಳು ಕೇಳಿಸ್ಕೊಂಡೇ ಹೋಗ್ತೀರಾ. ಅಮಾವಾಸ್ಯೆ ಕಳೆದು ಅದಕ್ಕೋಸ್ಕರವಾಗಿ ನೀವು ಬಿಟ್ಬಿಡೋದಲ್ಲ. ಬದುಕಬೇಕು ಅಂದರೆ ಕರೆಕ್ಟ್ ರೀತಿಯಲ್ಲಿ ನೀವು ಶಿವನ ದೇವಸ್ಥಾನಕ್ಕೆ ಹೋಗ್ತಕ್ಕಂಥದ್ದು ಅಮಾವಾಸ್ಯೆ ಅಥವಾ ಭಾನುವಾರದ ದಿನ ನದಿಯಲ್ಲಿ ಸ್ನಾನ ಮಾಡಿ ಶಿವನಿಗೆ ಹೋಗಿ ಒಂದು ಬಿಲ್ವಾರ್ಚನೆಯನ್ನು ಮಾಡಿಸಿ. ಆ ಬಿಲ್ವಪತ್ರೆಯನ್ನು ನಿಮ್ಮ ತಂದೆ ನಿಮ್ಮ ವಂಶದವ್ರು ನೆನೆಸ್ಕೊಂಡು ಜಿಂಬಲ್ಲಿ ಇಟ್ಕೊಂಡು ಮಲ್ಕೊಳ್ಳಿ. ನಿಮ್ಮ ತಂದೆ ಎಲ್ಲಿದ್ದಾರೆ, ಹೇಗಾಗಿದ್ದಾರೆ ಅಂತ ನಿಮ್ಮ ಕನಸಲ್ಲಿ ಬರುತ್ತೆ. ಆವಾಗ ಗೊತ್ತಾಗುತ್ತೆ ನಾನು ಯಾಕೆ ಇಷ್ಟು ಲೇಟ್ ಮಾಡಿದೆ. ಈ ಕೆಲಸ ಮಾಡಿ, ಆಯಿತಾ? ಒಳ್ಳೆಯದಾಗಲಿ. ಓಕೆ, ಧನ್ಯವಾದ ಸರ್ ಕರೆ ಮಾಡಿದ್ದಕ್ಕಾಗಿ. ಗುರೂಜಿ, ನೀವಾಗಲೇ ಹೇಳ್ತಾ ಇದ್ರಿ ಹೆಣ್ಮಕ್ಳು ಯಾಕೆ ಸರಿಯಾಗಿ ಪೀರಿಯಡ್ಸ್ ಆಗಲ್ಲ ಅಂತ. ತಿಂಗಳಿಗೆ ಕರೆಕ್ಟಾಗಿ ಅವ್ರು ಯಾಕೆ ಸರಿಯಾಗಿ ಪೀರಿಯಡ್ಸ್ ಆಗಲ್ಲ? ಇಲ್ಲಿ ಒಂದು ವಿಷಯ ಏನಂದರೆ, ನಾವು ಎಂಥ ತಪ್ಪು ಮಾಹಿತಿಯಲ್ಲಿ ಹೋಗ್ತಾ ಇದ್ದೀವಿ ಅಂತಕ್ಕಂತಹ ಲೆಕ್ಕಾಚಾರಕ್ಕೆ ಹೋದರೆ, ಮಕ್ಕಳು ಸರಿಯಾದ ರೀತಿಯಲ್ಲಿ ಪ್ರತಿ ತಿಂಗಳು ಪೀರಿಯಡ್ಸ್ ಆಗ್ತಕ್ಕಂಥ ವಿಚಾರದಲ್ಲಿ ಎಷ್ಟು ತಪ್ಪಾಗ್ತಾ ಇದೆ, ಏನೇನು ತಪ್ಪಾಗ್ತಾ ಇದೆ ಅಂತ ನಾವು ತಿಳ್ಕೊಂಡಿಲ್ಲ.
ಹೌದು. ನಮಗೆ ಮೆಡಿಷನ್ ಮಾತ್ರ ತಗೋತೀವಿ, ರಿಪೇರಿ ಮಾಡ್ಕೊಳ್ತೀವಿ, ಮದುವೆ ಮಾಡಿಬಿಡ್ತೀವಿ. ಆಯಿತಾ? ಯಾವಾಗ ಮಗು ಮತ್ತು ತಾಯಿ, ಮಗು ಸೇಫಾಗಿರೋಕ್ಕೆ ಮಾತ್ರೆ, ಮಗು ಮಾಡ್ಕೊಳ್ಳೋಕ್ಕೆ ಮಾತ್ರೆ, ಹೌದು, ಮಗು ಬೆಳೆಯೋಕ್ಕೆ ಮಾತ್ರೆ ಅಲ್ವಾ? ಹೌದು. ಈಗ ತಾಯಿನೂ ಮಾತ್ರೆ, ಮಗುನೂ ಮಾತ್ರೆ, ಎರಡು ಮಾತ್ರೆಯಲ್ಲೇ ಇರೋದ ಮೇಲೆ ಆ ಮಗು ಹೆಂಗೆ ಚೆನ್ನಾಗಿರುತ್ತೆ ಅಂತಕ್ಕಂಥ ವಿಷಯ. ಇದಕ್ಕೆಲ್ಲ ಹಿಂದಕ್ಕೆ ಹೋದರೆ ಪ್ರತಿ ತಿಂಗಳು ಏನಕ್ಕೆ ಆ ರೀತಿ ಆಗತ್ತೆ ಅಂದರೆ, ಯಾರು ಆ 3 ದಿನ ನಾವು ನೆಮ್ಮದಿಯಾಗಿ ಆರೋಗ್ಯವಾಗಿರೋದಕ್ಕೆ ಆ 3 ದಿನವನ್ನು ಚೆನ್ನಾಗಿ ನೀವು ಬಳಸ್ಕೊಂಡು ತೃಪ್ತಿಯಾಗಿ ಯಾವ ಊಟವನ್ನು ತಿನ್ನಬೇಕು, ಹೇಗೆ ನಿದ್ದೆ ಮಾಡಬೇಕು, ಅವತ್ತು ಏನು ಮಾಡಬಾರ್ದು, ಈ 3 ದಿನಗಳ ಕಾಲ ನಮ್ಮ ದೇಹವನ್ನು ಶುದ್ಧಿ ಮಾಡ್ಕೋಬೇಕು ಅಂತ ಅಷ್ಟೇ ಮನಸ್ಸಲ್ಲಿ ಇಟ್ಕೋಬೇಕೇ ಹೊರ್ತು ಎಕ್ಸಾಮ್ ಮಿಸ್ ಆಯಿತು ಒಬ್ಬರಿಗೆ, ಮದುವೆ ಸೆಟ್ ಆಗಲಿಲ್ಲ ಇನ್ನೊಬ್ಬರಿಗೆ, ಹೌದಾ? ಈ ರೀತಿ ಯೋಚನೆ ಮಾಡಿಕೊಂಡು ನೀವು 3 ದಿನ ರಜಾನೂ ಮಾಡ್ಕೊಳ್ಳದೆ ತಿರ್ಕೊಂಡು ಅಲ್ಲಿ ಇಲ್ಲಿ ಕೆಲಸ ಇನ್ನೊಂದು ಮಾಡ್ಕೊಂಡು ಅಲಿದ್ರೆ ನಿಮ್ಗೆ ಒಳ್ಳೆ ಮಗು, ನಿಮಗೆ ಕರೆಕ್ಟ್ ಪೀರಿಯಡ್ಸ್ ಹೆಂಗಾಗತ್ತೆ? ಇನ್ನೊಂದು ತಿಂಗಳು ಇದಕ್ಕಿನ್ನ ಸಮಸ್ಯೆ, ಇನ್ನೊಂದು ತಿಂಗಳು ಅದಕ್ಕಿನ್ನ ಸಮಸ್ಯೆ, ಕೊನೆಗೆ ತಿಂಗಳುಗಟ್ಟಲೆ ಆಗೋದೇ ಇಲ್ಲ. ಕೆಲವು 2 ತಿಂಗಳಾದರೂ ಆಗಲ್ಲ, 3 ತಿಂಗಳಾದರೂ ಆಗಲ್ಲ, ಒಂದ್ಸಲ ಆಗುತ್ತೆ, ಒಂದ್ಸಲ ಇರುತ್ತೆ. ಸೊ ಇದಕ್ಕೆಲ್ಲ ಕಾರಣ ಏನಂದರೆ ಮನಸ್ಸಲ್ಲಿರ್ತಕ್ಕಂಥ ಪ್ರೋಟೀನ್ ಇಲ್ಲ. ನಮ್ಮ ಮನಸ್ಸಲ್ಲಿ ಪ್ರೋಟೀನ್ ಇಲ್ಲ. ಪ್ರೋಟೀನ್ ಯಾಕಿಲ್ಲ ಅಂದರೆ, ರಾತ್ರಿ ಊಟ ಯಾರು ಚೆನ್ನಾಗಿ ಮಜವಾಗಿ ನಾಲ್ಗೆ ರುಚಿಗೆ ಯಾರು ಹೆಣ್ಣು ಮಕ್ಕಳು ತಿಂತಾರೋ ಅವ್ರ ಪೀರಿಯಡ್ಸ್ ಎಲ್ಲ ಸತ್ತೋಗ್ತಾ ಹೋಗುತ್ತೆ. ರಾತ್ರಿ ಊಟ ಯಾರು ತಿಂತಾರೋ, ಅದರಲ್ಲೂ ತಿಂಗಳು ಪೀರಿಯಡ್ಸ್ ಆದಾಗ ಮಜವಾಗಿರ್ತಕ್ಕಂಥ ಪಾರ್ಸಲ್ ತರಿಸ್ಕೊಂಡು ಅದೋ ಇದೋ ಫ್ರೈ ಇನ್ನೊಂದು ತಿನ್ನೋರು ಯಾವ ಕಾರಣಕ್ಕೂ ಅವ್ರ ಜೀವನ ಪರ್ಯಂತ ಪಾಯ್ಸನ್ ಆಗತ್ತೆ. ಈಗ ಯಾವ ಕಾರಣಕ್ಕೂ ಕೂಡ ಇವತ್ತು ರಾತ್ರಿ ಹೊತ್ತು ಪಾರ್ಸಲ್ ಬರಲ್ಲ ಅಂತ ಯಾವ ಮನೇಲಿ ಇದೆ? ಈಗ ಎಲ್ಲ ಮನೆಗಳಲ್ಲೂ ಪಾರ್ಸಲ್. ಹೌದು. ಅದಕ್ಕೆ ನಮ್ಮ ಜೀವನವೇ ಪಾರ್ಸಲ್. ಪಾರ್ಸಲ್ ಐಟಮು. ಬತ್ತಿರ್ಬೇಕಾದ್ರೆ ಘಮ 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 ಅಂತ ತಿನ್ನಬೇಕು ಅಲ್ವಾ? ಇದ್ರ ವರ್ಣನೆ ತಗೊಂಡ್ರಮ್ಮ ನಿಜಕ್ಕೂ ವಿಷ ತಿಂತಾ ಇದ್ದೀವಿ ಅಂತ ಅಂದ್ಕೊಂಡೇ ತಿನ್ನಬೇಕು. ಯಾರು ನಾಲ್ಗೆ ರುಚಿಗೆ ತಿಂತಾರೋ ಅದಕ್ಕೆ ದ್ವೇಷ ಬರೋದು. ರಾತ್ರಿ ಐಟಮ್ಮು, ರಾತ್ರಿ ಯಾರು ತಿಂತಾರೆ ಪಾರ್ಸಲ್ ಐಟಮ್ಮು, ರಾತ್ರಿ ಊಟ ಯಾರು ಮಾಡ್ತಾರೆ ಅವರ ಊಟ ಹೇಗಾಗಿರುತ್ತೆ ಅಂದರೆ ಜೀವನ ಪರ್ಯಂತ ವಿಷ. ಏನದು ಅಂದರೆ ಬೇರೆಯವ್ರನ್ನ ಕಂಡ್ರೆ ಯಾವಾಗಲೂ ದ್ವೇಷ ಮಾಡೋದೆ, ಆಗ್ತಾನೆ ಇರಲ್ಲ ಅವ್ರಿಗೆ. ಯಾವಾಗಲೂ ಗಂಡನ ಮೇಲೆ ಹೆಂಡತಿಗೆ ದ್ವೇಷ, ಹೆಂಡತಿ ಮೇಲೆ ಗಂಡನ ದ್ವೇಷ, ಇವರಿಬ್ಬರಿಗೂ ಮಕ್ಕಳು ದ್ವೇಷ, ಇಡೀ ಪ್ರಪಂಚದ ಮೇಲೆ ದ್ವೇಷ. ಅಂದರೆ ಅವ್ರನ್ನ ಬಿಟ್ಟು ಬೇರೆ ಯಾರು ಕಂಡ್ರು ಅವರೊಬ್ಬರು ಮಾತ್ರ ಸರಿ, ಮಿಕ್ಕದವ್ರು ಯಾರೂ ಸರಿ ಇಲ್ಲ ಅನ್ನೋ ಮಟ್ಟಕ್ಕೆ ದ್ವೇಷವನ್ನು ಸಾಧಿಸುವುದಿದೆಯಲ್ಲ, ಇದು ರಾತ್ರಿ ಊಟದ ಪಾರ್ಸಲ್ ಊಟದ ಮಹಿಮೆ. ಆಯ್ತಾ? ಈಗ ನಾವು ಮಾಡ್ಕೋತಿರೋದು ನಾವು ತಪ್ಪು. ದೇವ್ರ ಮೇಲೆ ಹಾಕಿದ್ರೆ ನನಗೆ ಯಾಕೆ ದೇವ್ರು ಇಂಥ ಕಷ್ಟ, ಅಯ್ಯಪ್ಪ ಏನು ಹೇಳಿದ್ರೆ ಈಗ 51 ವರ್ಷಕ್ಕೆ ನನಗೆ ಯಾರೂ ಇಲ್ಲ ಸ್ವಾಮಿ ಯಾಕೆ ಅನ್ಕೋಬೇಕು? ಹೌದು ಹೌದು. ನಾವು ಏನು ತಿಳ್ಕೊಳ್ಳೋದೇನೆ ನಾವೇನು ಬಯಸ್ಬಾರ್ದಲ್ವಾ? ನಮ್ಮಲ್ಲಿ ಏನು ಅಂದರೆ ಬೈಕೆ ಜಾಸ್ತಿ, ಮಾಡೋದು ಕಮ್ಮಿ. ಇಷ್ಟು ದೊಡ್ಡ ಬಕೆಟ್ ತಗೊಂಡು ಹಸುಗೆ ಇಷ್ಟು ಹುಲ್ಲು ಹಾಕಿದ್ರೆ ಹಾಲು ಕೊಡುತ್ತೆ ನಮ್ಮದು? ಹಾಕಿರೋ ಹುಲ್ಲು ಇಷ್ಟು, ಬಕೆಟ್ ದೊಡ್ಡದು. ಹಾಗೆ ನಾವು ದೇವ್ರಿಗೆ ನಮಸ್ಕಾರ ಮಾಡ್ಬಿಡ್ತೀವಿ ಬರೋ ಬೆಳಗ್ಗೆನೇ ಎದ್ದ ತಕ್ಷಣ. ಹಿಂಗೆ ಅನ್ಬಿಡೋದು ಒಂದು ಕೈಲಿ, ಏನಮ್ಮ ಪುರ್ಸೊತ್ತಿಲ್ಲ ಅರ್ಜೆಂಟು, ಒಂದು ಕೈಲಿ ನಮಸ್ಕಾರ ಹೊಡೆದ್ಬಿಡೋದು. ಯಾಕೆಂದ್ರೆ ಬೈಕ್ ಏನಾರು ಆಗ್ಬಿಟ್ಟದ ರಸ್ತೆಯಲ್ಲಿ ಅಂತ. ಇದೆಲ್ಲ ನಡೆಯಲ್ಲ. ನೀವು ಬಾಯ್ ಟಾಟಾ ಇವೆಲ್ಲ ನಡೆಯಲ್ಲ. ಯಾವ ಕಾರಣಕ್ಕೂ ಒಂದು ತಪ್ಪೇನೆಂದರೆ, ನಮಗೆ 7 ಕುದುರೆಗಳು ನಮ್ಮ ಮೆದುಳಲ್ಲಿ, ನಮ್ಮ ತಲೆಯಲ್ಲಿದೆ. ಎಷ್ಟು? 7 ಕುದುರೆಗಳು. ಅಂದರೆ ಸೂರ್ಯನಿಗೆ 7 ಕುದುರೆಗಳು, ರಥಗಳಲ್ಲಿರ್ತಕ್ಕಂಥ 7 ಕುದುರೆಗಳು. ನಮ್ಮ ಈ ತಲೆಯಲ್ಲಿ 7 ದ್ವಾರಗಳಿದೆ. 2 ಕಣ್ಣು, 2 ಮೂಗು, 2 ಕಿವಿ, ಬಾಯಿ. ಹೌದಾ? ಈಗ ಆ 7 ದ್ವಾರ ಇರ್ತಕ್ಕಂತಹ ಒಂದು ತಲೆ ಅಂತ, ಸಿರ ಅಂತ ನಾವೇನು ಹೇಳ್ತೀವಿ, ಅದನ್ನ ಯಾವ ಕಾರಣಕ್ಕೂ ತಲೆಯನ್ನ ಭೂಮಿಗೆ ಮುಟ್ಟಿಸುವ ಪ್ರತಿಯೊಬ್ಬ ವ್ಯಕ್ತಿಯು ಮುಟ್ಟಿಸಿದಾಗ ಆ ಭೂಮಿಯಲ್ಲಿರ್ತಕ್ಕಂತಹ ಒಂದು ಶಕ್ತಿ ನಿಮ್ಮ ತಲೆಯನ್ನ ಪ್ರವೇಶ ಮಾಡಿದಾಗ ನಿಮಗೆ ಒಳ್ಳೆಯ ಬುದ್ಧಿ ಪ್ರಾಪ್ತಿಯಾಗತ್ತೆ. ಯಾವ ಮಕ್ಕಳಿಗೆ ಪ್ರತಿದಿನ ಬೇಡ, ಹೆಂಗಸರು ಯಾರು ತಲೆ ಮುಡಿಸಿ ನಮಸ್ಕಾರ ಮಾಡ್ತಾರೆ ಭೂಮಿಗೆ? ಯಾವ ಹೆಂಗಸ್ ಮಾಡ್ತಾರೆ? ಇಲ್ಲ. ಒಂದು 7 ಜನ್ಮದ ಕರ್ಮ ಅಂತಕ್ಕಂಥದ್ದು ನಾವು ಅನ್ಕೋತೀವಿ, ಹೋದ ಜನ್ಮದಲ್ಲಿ ಏನು ಮಾಡಿದ್ನೋ, ಈಗೇನೋ, ಮುಂದಕ್ಕೇನೋ ಅಂತ. ಈ ನಿಮ್ಮ ತಲೆಯನ್ನ ಭೂಮಿಗೆ ಮುಟ್ಟಿಸಿದಾಗ 7 ಜನ್ಮದ ಕರ್ಮಗಳು ನಿವಾರಣೆ ಆಗತ್ತೆ. ಈ ಜನ್ಮದಲ್ಲಿ ಯಾಕೆ ಹಿಂಗೆ ಆಗ್ತಾ ಇದೆ, ಈ ಜನ್ಮ ನನ್ಗೆ ಏನಾಗತ್ತೆ ಅಂತ ನಿಮ್ಗೆ ಯೋಚನೆ ಏನಾದ್ರು ಇದ್ರೆ ನಿಮ್ಮ ಹೃದಯಕ್ಕೆ ಒಂದು ನಮಸ್ಕಾರವನ್ನು ಮಾಡಬೇಕು. ಹೆಂಗೆ ಹೃದಯಕ್ಕೆ ನಮಸ್ಕಾರ ಮಾಡೋದು? ನಮ್ಮ ಹೃದಯಕ್ಕೆ ನಮಸ್ಕಾರ ಮಾಡಬೇಕು. ಗೊತ್ತೇನಮ್ಮ? ಗೊತ್ತಿಲ್ಲ. ಎಜುಕೇಷನ್ ಇವೆಲ್ಲ ಹೇಳ್ಕೊಡಲ್ಲ. ನಮ್ಮ ಹೃದಯಕ್ಕೆ ನಾವೇ ನಮಸ್ಕಾರ ಮಾಡ್ಕೋಬೇಕು. ಹೆಂಗಪ್ಪ?
ನಮಗೆ ನಾವೇ ಹೇಳ್ಕೊಳ್ಳೋದು. ನಮಗೆ ನಾವೇ ನಮಸ್ಕಾರ ಮಾಡ್ಕೋಬೇಕು, ನಮ್ಮ ಹೃದಯಕ್ಕೆ ನಾವೇ ನಮಸ್ಕಾರ ಮಾಡ್ಕೋಬೇಕು. ಹೇಗೆ? ಇದೆಲ್ಲ ಗೊತ್ತಾಗಲ್ಲ. ಯಾಕೆ ಅಂದರೆ ನಮ್ಮ ಹೃದಯದ ಭಾಗದಲ್ಲಿ ಎರಡೂ ಕೈಗಳನ್ನು ಜೋಡಿಸಿ, ಎರಡು ಹೆಬ್ಬೆರಳುಗಳನ್ನ ಹೃದಯವನ್ನು ತಾಕಿಸಿ ಶಿರವಾಗಿ ನಮಸ್ಕಾರ ಮಾಡ್ತಕ್ಕಂಥದ್ದು, ಹೃದಯದಲ್ಲಿರ್ತಕ್ಕಂಥ ಹಳೇ ಮೆಸೇಜ್ ಎಲ್ಲ ಇರುತ್ತಲ್ಲ, ಗೊಬ್ಬರ, ಅದೆಲ್ಲ ನಿವಾರಣೆ ಆಗತ್ತೆ. ಎರಡೂ ಕೈಗಳನ್ನು ಜೋಡಿಸಿ ಯಾರೇ ಬಂದರೂ ನಮಸ್ಕಾರ ಮಾಡ್ತಕ್ಕಂಥ ವಾಡಿಕೆ ಮಕ್ಕಳಿಗೆ ಹೇಳ್ಕೊಟ್ರೆ ನೀವು ಈ ಜನ್ಮದಲ್ಲಿ ಏನೇನು ತಾಪತ್ರಗಳೆಲ್ಲ ನಿವಾರಣೆ ಆಗತ್ತೆ. ಯಾವ ಮಕ್ಕಳು ನೀವೇ CEO ಅಂತೀರಾ, ಇನ್ನೇಂಗೆ ನಮಸ್ಕಾರ ಮಾಡಿಸ್ತೀರಾ? ಪ್ರತಿದಿನ ಮಕ್ಕಳಿಗೆ ನಮಸ್ಕಾರ ಮಾಡ್ತಕ್ಕಂಥ ಅಭ್ಯಾಸ, ಹೆಂಡತಿ ಗಂಡನಿಗೆ ನಮಸ್ಕಾರ ಮಾಡ್ತಕ್ಕಂಥ ಅಭ್ಯಾಸ, ಎರಡು ಕೈಯನ್ನು ಮುಟ್ಟಿ ನಮಸ್ಕಾರ ಮಾಡಿ, ಪಾದ ಮುಟ್ಟಿ ನಮಸ್ಕಾರ ಮಾಡಿದ್ರೆ ಎಂಥ ಅದ್ಭುತವಾದ ಒಂದು ಶಕ್ತಿ ಚೈತನ್ಯ ಬರುತ್ತೆ ಗೊತ್ತಾ? ಗಂಡನ ಕಾಲು, ಹೆಂಡತಿಯ ಕೈ, ಇದೆರಡು ಸ್ಪರ್ಶ ಆಗಬೇಕು. ಯಾರು ಮಾಡ್ತಾರೆ? ಯಾರೂ ಇಲ್ಲ. ಬೆಳಗ್ಗೆ ಎದ್ದ ತಕ್ಷಣ ಉತ್ತರ ದಕ್ಷಿಣ ಇರ್ತಾರಲ್ಲ, ಮಾಡೋದಿಲ್ಲ ಬಂತು ಅಲ್ವಾ? ನಾವು ಏನು ನಮ್ಮ ದೇಹದ ಬಗ್ಗೆ ಏನು ತಿಳ್ಕೊಂಡಿದ್ದೀವಿ ಅಂತ ನಮ್ಗೆ ಒಳ್ಳೆಯದಾಗತ್ತೆ. ನಮಗೆ ದ್ವೇಷ ಯಾಕೆ ಬರ್ತಾ ಇದೆ ಅಂದರೆ, ಒಂದು ನಮ್ಮ ನಾಲಿಗೆಯಲ್ಲಿ ಇರ್ತಕ್ಕಂತಹ ಎರಡು ವಿಧ ಇದೆ. ಒಂದು ಶ್ರೀಮಂತಿಕೆ, ಒಳ್ಳೆಯ ಸಂತಾನ, ಒಳ್ಳೆಯ ಕುಟುಂಬ ಚೆನ್ನಾಗಿರಬೇಕು, ಐಕ್ಯವಾಗಿರಬೇಕು ಅಂದರೆ ನಮ್ಮ ನಾಲಿಗೆಯಲ್ಲಿ ಬರುವ ಪ್ರೀತಿಯ ಮಾತುಗಳಿಂದ ನಿಮ್ಮ ಕುಟುಂಬ ಎಲ್ಲವೂ ಒಗ್ಗಟ್ಟಾಗಿರುತ್ತೆ. ಹೌದಾ? ಪ್ರೀತಿಯ ಮಾತಿನಿಂದ, ಒಳ್ಳೆಯ ಸವಿ ಮಾತಿನಿಂದ ದಾಂಪತ್ಯ ಚಂದ, ಕುಟುಂಬ ಚಂದ, ಸಮಾಜ ಚಂದ, ಪ್ರಪಂಚವೇ ಚಂದ. ಸವಿ ಮಾತು ಇಲ್ಲ, ಸಾಂಗಲ್ಲೇ ಕೇಳ್ಕೋಬೇಕು. ಸವಿ ಮಾತು ಸಾಂಗಲ್ಲಿ ಬರುತ್ತಲ್ಲಮ್ಮ, ಅದು ಕೇಳ್ಕೊಂಡು ಕೈ ಕಾಲು ಕುಣಿಸ್ಕೊಂಡು ಕೇಳಿಸ್ಕೋಬೇಕಷ್ಟೇ. ಆದರೆ ನಿಮ್ಮಲ್ಲಿ ಅದು ಬರಲ್ಲ. ಸವಿ ಮಾತು ಒಂದು, ನಾಲ್ಗೆಯಿಂದ ಮೊದಲನೇ ಕೆಲಸ ಯಾವುದು? ಒಳ್ಳೆಯ ಮಾತುಗಳನ್ನು ಆಡ್ತಕ್ಕಂಥದ್ದು. ಜೊತೆಗೆ ಎಷ್ಟು ಚೆನ್ನಾಗಿ ಮಾತಾಡ್ತಾರಲ್ವಾ, ಆ ಮಾತು ಇನ್ನು ಸ್ವಲ್ಪ ಕೇಳಿಸ್ಕೋಬೇಕಲ್ವಾ, ಈ ಒಂದು ಶಕ್ತಿ ನಾಲ್ಗೆಯಲ್ಲಿ ಇರುತ್ತೆ. ಎರಡನೇದೇನು ನಾಲ್ಗೆದು? ಎರಡನೇ ಕೆಲಸ ಇದೆಯಲ್ಲ, ಇದೆಯಾ ಇಲ್ವಾ? ಎರಡನೇ ಕೆಲಸ ನಾಲ್ಗೆದು. ಒಂದು ಮಾತನಾಡೋದು, ಇನ್ನೊಂದು ಕೆಲಸ ಇದೆ ನಾಲ್ಗೆದು, ರುಚಿ ತಿನ್ಸುತ್ತೆ, ರುಚಿಯನ್ನ ಬಯಸೋದು. ಇಲ್ಲಿ ಅಮ್ಮ ಕೆಲಸ ಕೆಡೋದು. ನಾಲಿಗೆ ರುಚಿಗಾಗೇ ಇದೆ ಅಂತ ಅಂದ್ಕೊಂಡ್ರೆ ಹಂಗಂತ ಕೈ ಖಾರ ಹೆಂಗಿರು ತಿನ್ಬಿಡಿ ಅಂತ ಅಲ್ಲ. ದೇಹಕ್ಕೆ ಬೇಕಾದ ರುಚಿಯನ್ನ ನಾವು ಬಯಸಬೇಕೇ ಹೊರ್ತು ನಾಲಿಗೆ ರುಚಿಗಾಗಿ ಬಯಸಿದಾಗ ನಾವೇನು ಮಾಡ್ತೀವಿ ಅಂದರೆ ದ್ವೇಷವನ್ನು ನಾವು ಜಾಸ್ತಿ ಮಾಡ್ಕೋತೀವಿ. ಯಾರನ್ನ ಕಂಡ್ರು ಇಷ್ಟ ಆಗಲ್ಲ, ಪ್ರೀತಿ ಬರಲ್ಲ. ಲವ್ ಮಾಡಿ ಮದುವೆ ಮಾಡಿಕೊಂಡ್ರು ದ್ವೇಷ ಜಾಸ್ತಿ ಆಗತ್ತೆ. ಲವ್ ಮಾಡುವಾಗ ಗೊತ್ತಾಗಲ್ಲ, ಅದು ಅಡ್ಜಸ್ಟ್ಮೆಂಟ್ ಇರ್ತದೆ. ಮದುವೆ ಆದ್ಮೇಲೆ ಫಿಕ್ಸ್ ಆಯ್ತಲ್ಲ, ಆವಾಗ ಅವ್ರು ಪಿಕ್ಚರ್ ಓಪನ್ ಆಗತ್ತೆ. ಓ ನಾನೇನೋ ಅನ್ಕೊಂಡು ಹೆಂಗಾದ್ನ ಇವನು, ಓ ನಾನೇನೋ ಅನ್ಕೊಂಡಿದ್ದೆ ಉಳಿ ಥರ ಆದ್ಲ, ಆಗ್ತಾನೆ ಪಿಕ್ಚರ್ ಓಪನ್ ಆಗೋದು. ಆದರೆ ಲವ್ವಲ್ಲಿ ಮಾತ್ರ ಅಲ್ಲ, ಅಪ್ಪ ಅಮ್ಮ ನೋಡೋದ್ರಲ್ಲೂ ಇದೇನೇ ಆಗೋದು. ಯಾಕೆ ಅಂದರೆ ನಮ್ಮ ನಾಲಿಗೆಯಲ್ಲಿ ನಮ್ಮ ಆಸ್ತಿ. ನಮ್ಮ ಆಸ್ತಿ ಎಲ್ಲಿದೆ? ನಾಲಿಗೆಯಲ್ಲಿ. ಸ್ಥಿರವಾದ ಆಸ್ತಿ, ಒಳ್ಳೆ ಮಕ್ಕಳು, ಒಳ್ಳೆ ಗಂಡ ಹೆಂಡತಿ, ಒಳ್ಳೆ ಸಂಬಂಧ, ಒಳ್ಳೆ ಸಮಾಜ, ಆಸ್ತಿ ಅಲ್ವೇ ನಮ್ಮ ಇದೆಲ್ಲ. ಹೌದು ಹೌದು. ಸುಮ್ಮನೆ ಕೂತಿದ್ರು ನಿನ್ಗೆ ಬೇರೆಯವ್ರು ಬಂದು ಸಪೋರ್ಟ್ ಮಾಡಿ ಹೆಲ್ಪ್ ಮಾಡ್ತಾರೆ, ಸಹಾಯ ಮಾಡ್ತಾರೆ. ಗಂಡನಿಗೆ ಹೆಂಡತಿ ಪ್ರೀತಿಸ್ತಾರೆ, ಹೆಂಡತಿ ಗಂಡನ ಪ್ರೀತಿಸ್ತಾರೆ. ಆಸ್ತಿ ತಾನೇ ಇದು. ಹೌದು. ಮದುವೆ ಮಾಡ್ಕೊಂಡು 3 ದಿನಕ್ಕೆ ಹೋಗ್ಬಿಟ್ಟು ಎಲ್ಲ ಓಡಾಡ್ಕೊಂಡ್ ಬಂದ್ಬಿಟ್ಟು 3 ವಾರ ಆದ್ಮೇಲೆ ಪಿಕ್ಚರ್ ಹೋಗೋಣ ಬನ್ರಿ ನೀನು ಬೇಕಾದ್ರೆ ಹೋಗಿ ಅಂದ್ಬಿಟ್ರೆ ಏನು ಅರ್ಥ ಅಲ್ವಾ? ಹೌದು. 3 ದಿನ ಅಷ್ಟೇ ಪ್ರೀತಿ, ಆಮೇಲೆ ಇಲ್ಲ, ಸೆಕೆಂಡ್ ಹ್ಯಾಂಡ್ ಆಗ್ಬಿಡ್ತದೆ ಅದು. ಕಾರಣ ಏನಂದ್ರೆ ದ್ವೇಷ ಎಲ್ಲಿ ಬೆಳೆಯುತ್ತೆ ಅಂದ್ರೆ ನಮ್ಮ ನಾಲಿಗೆ ರುಚಿಯಲ್ಲಿ ದ್ವೇಷ ಬೆಳೆಯುತ್ತೆ. ಇನ್ನೊಂದು ಈ ಹೊರಳುಕಲ್ಲು ಅಂತಕ್ಕಂತಹ ಒಂದು ಲೆಕ್ಕಾಚಾರ ಇಲ್ಲಿ ಅತಿ ಮುಖ್ಯವಾಗಿ ತಿಳ್ಕೊಳ್ಬೇಕಾದಂಥ ವಿಚಾರ. ನಂಬರ್ 1, ನಿಜವಾಗಲೂ ಸಂಸಾರ ಚೆನ್ನಾಗಿರಬೇಕು, ಶಾಂತವಾಗಿರಬೇಕು, ಆರೋಗ್ಯವಾಗಿರಬೇಕು ಅಂದರೆ 1 ದಿನಕ್ಕೆ 2 ಊಟ ಮಾತ್ರ. ನಂಬರ್ 1, 2 ಊಟ, 2 ಊಟ ಆಗಬೇಕು. 3 ಊಟ ತಿಂದ್ರಿ ಕೆಟ್ರಿ. ಬೇಕಂದ್ರೆ ಮಾಡ್ಕೊಳ್ಳಿ, ಇಲ್ಲ ಅಂದರೆ ತಿನ್ನಕ್ಕೆ ಹುಟ್ಟಿನಿ ತಿನ್ನಿ. ಆ 2 ಊಟ ಯಾವುದು, ಯಾವ ಪ್ರಕಾರದ ತಿನ್ನಬೇಕು ಅದು ತಿಳ್ಕೋಬೇಕು. ಸುಮ್ಮನೆ ಯಾರೋ ತಿನ್ಬಿಡೋದಲ್ಲ. ಊಟದ ಕ್ರಮ ಏನು, ಸಮಯ ಏನು, ಎಷ್ಟು ಗಂಟೆ ಗ್ಯಾಪ್ ಕೊಡಬೇಕು. ಈ 2 ಊಟ ಮಾಡಿದಾಗ ಮನೆಯಲ್ಲಿ ಆರೋಗ್ಯವನ್ನು ಕಾಪಾಡ್ಕೊಳ್ಳೋದಕ್ಕೆ ನಿಮಗೆ ಗೊತ್ತಾಗತ್ತೆ. ನೀವು ಆರೋಗ್ಯ ಚೆನ್ನಾಗಿದ್ರೆ ಕೂಗಾಡಲ್ಲ, ರೇಗಾಡಲ್ಲ, ಯಾರನ್ನ ದ್ವೇಷ ಮಾಡಲ್ಲ, ದೇವ್ರ ಥರ ಆಗ್ತೀರಾ. ನಿಮ್ಮ ನೋಡಿ ಅವರು ದೇವ್ರಾಗ್ತಾರೆ. ಓಕೆನಾ? 2 ಸಮಯದ ಊಟ ನಿಮಗೆ ಸಂಸಾರಿಗಳಿಗೆ ನಿಜವಾಗಿಯೂ ಸಂಸ್ಕಾರವಂತರಾಗಬೇಕಾದರೆ, ಆರೋಗ್ಯವಂತರಾಗಿರಬೇಕಾದರೆ, ಆಯುಷ್ವಂತರಾಗಿರಬೇಕಾದ್ರೆ ಇದಕ್ಕೆ ಶ್ರೀ ಸಂಪತ್ತು ಅಂತಾರೆ. ಶ್ರೀ ಸಂಪತ್ತು, ಸ್ತ್ರೀ ಅಲ್ಲ, ಶ್ರೀ ಸಂಪತ್ತು ಅಂತಾರೆ ಇದನ್ನ. ಊಟದಿಂದ 2 ಸಮಯದ ಊಟದಿಂದ ಸಂಪತ್ತು ನಿಮಗೆ ಅಭಿವೃದ್ಧಿ ಆಗತ್ತೆ.
ಅಂತಕ್ಕಂಥದ್ದು. ಅದೇನಕ್ಕಪ್ಪ ಸಂಪತ್ತು ಅಂತ ಹೆಸರಿಡಬೇಕು ಅಂತ ನಿಮ್ಗೆ ಅನುಮಾನ ಇದ್ದರೆ ಸಮಯ ಬಂದಾಗ ಮುಂದೆ ಹೇಳ್ತೀನಿ ಯಾಕೆ ಅದನ್ನು ಹೇಳಬೇಕು ಅಂತ. ಸದ್ಯಕ್ಕೆ 2 ಸಮಯದ ಊಟ ಕ್ರಮವನ್ನು ತಿಳ್ಕೊಂಡು ಮಾಡ್ತಕ್ಕಂಥದ್ದು. ಆಮೇಲೆ ಕೈ ಕಾಲು ನಡುಕ್ತಕ್ಕಂಥ ಮಟ್ಟಕ್ಕಿದ್ರೆ ಮಾಡೋಕ್ಕಾಗಬಾರ್ದು. ನಿಮ್ಮ ವಯಸ್ಸೇನು, ನಿಮ್ಮ ಕೆಲಸ ಏನು, ನಿಮ್ಮ ಏನು ಮಾಡ್ತೀರಾ ಇದೆಲ್ಲ ತಿಳ್ಕೊಂಡು 2 ಟೈಮ್ ಊಟ ಮಾಡ್ಕೋಬೇಕು. ಮಕ್ಕಳಿಗೂ ಕೂಡ ಕೊಡ್ಬೋದು, ತಪ್ಪಿಲ್ಲ, ಚಿಕ್ಕ ಮಕ್ಳಿಗೆ ಬಿಟ್ಟು ಈ ರೀತಿ ಮಾಡ್ತಕ್ಕಂಥದ್ದು ಒಂದು. 2ನೇದು ಒರಳುಕಲ್ಲನ್ನು ಬಳಸ್ತಕ್ಕಂತಹ ವಿಚಾರ. ಇದು 2 ಆದಷ್ಟು ಮಟ್ಟಕ್ಕೂ ನೀವು ತಿಳ್ಕೊಳ್ಳೋದೇ ಆದರೆ, ಪ್ರಯತ್ನ ಮಾಡೋದೇ ಆದರೆ, ನಿಮಗೆ ಮುಂದೆ ಹುಟ್ಟುವ ಸಂತಾನ, ಈಗುಟ್ಟಿರುವ ಸಂತಾನವನ್ನು ನಾವು ಆಲ್ರೆಡಿ ಅನುಭವಿಸಿದ್ದೀವಿ ಅಂತ ಎಲ್ಲರಿಗೂ ಅನುಭವ ಆಗಿರುತ್ತೆ. ಹೌದಾ? ಏನಪ್ಪ ಮಕ್ಳು ಹುಟ್ಟಿದ್ರು, ಮಕ್ಳು ಹುಟ್ಟಿಲ್ಲ, ನೀವು ತಗೊಂಡಿರೋದು ಹಂಗೆ. ಕಾರಣ ನಿಮ್ಗೆ ಗೊತ್ತೇ ಇಲ್ವಲ್ಲ ಮಗು ಹೆಂಗೆ ಮಾಡ್ಕೋಬೇಕಂತ. ಅದಕ್ಕೆ ಇನ್ಮೇಲೆ ಹಂಗಾದ್ರೆ ಹೆಂಗೆ ಮಾಡ್ಕೋಬೇಕಿತ್ತು ನಿಮ್ಮ ಪ್ರಶ್ನೆಗೆ ಉತ್ತರ ಸಿಕ್ಕಿದೆ ಅಂದರೆ, ತಂದೆ ತಾಯಿ ಮಗು ಮಾಡ್ಕೊಳ್ತಕ್ಕಂಥ ಗಂಡು ಹೆಣ್ಣು ಜ್ಞಾನಾರ್ಜನೆ ಆಗಬೇಕು ಅಂದರೆ ಇಬ್ಬರು ತುಂಬ ಅತಿ ಮುಖ್ಯವಾಗಿ ಜ್ಞಾನ ಇರ್ತಕ್ಕಂಥದ್ದು ಯಾವುದು ಅಂದರೆ, ನಾವು ಆರೋಗ್ಯವಂತರಾಗಿರ್ತಕ್ಕಂಥದ್ದನ್ನು ರಕ್ಷಣೆ ಮಾಡ್ಕೋಬೇಕು. ವೀರ್ಯಾಣುಗಳನ್ನು ರಕ್ಷಣೆ ಮಾಡ್ತಕ್ಕಂಥ ಒಂದು ಶಕ್ತಿಯನ್ನು ನಾವು ಪಡ್ಕೋಬೇಕು. ಅದರಿಂದ ಏನಾಗತ್ತೆ ಅಂದರೆ ನಮಗೆ ಹೇಗೆ ಬಳಸಬೇಕು ಅಂತಕ್ಕಂಥ ಜ್ಞಾನ ಬರುತ್ತೆ. ಮತ್ತು ಮಗುವನ್ನು ಮಾಡ್ಕೋಬೇಕಾದ್ರೆ ಇಬ್ಬರೂ ಕೂಡ ವೀರ್ಯವಂತರಾಗಬೇಕು ಅಂತ ಗಂಡು ಹೆಣ್ಣು ಇಬ್ಬರು ಸಂಕಲ್ಪ ಮಾಡ್ಕೋಬೇಕು. ಅಂದರೆ ಇಬ್ಬರು ಆರೋಗ್ಯ ಮಾಡ್ಕೊಳ್ಳೋಣ, ಆರೋಗ್ಯ ಚೆನ್ನಾಗಿ ಮಾಡಿಕೊಂಡು ಮಗು ಪಡ್ಕೊಳ್ಳೋಣ ಅಂತ ಸಂಕಲ್ಪವನ್ನು ಮಾಡಿ ಮಗು ಪಡ್ಕೊಳ್ಳಿ. ಕುಂತ್ರೆ ಹೇಳಕ್ಕಾಗಲ್ಲ, ಎದ್ರೆ ಮಲ್ಕೊಳಕ್ಕಾಗಲ್ಲ, ನಿದ್ದೆ ಬರಲ್ಲ, ಹಿಂಗೆ ಮಗು ಮಾಡ್ಕೊಂಬಿಟ್ರೆ ಅದು ಅಳ್ಳಾಡ್ತಿರ್ತದೆ ತಂತಿ ಹಂಗೆ. ಸ್ಪ್ರಿಂಗು ಕೈ ಮುಟ್ಟಿದ್ರು ಭಯ ಎಲ್ಲಿ ಕಳ್ಕೊಂಬಿಡ್ತದೋ ಅಂತ ಮಕ್ಳಿಗೆ ಸಿಗ್ತಾ ಇರೋದು ನೋಡ್ತೀನಿ ನಾನು. ಸಾಕಷ್ಟು ಹೋಗ್ತಾ ಇರ್ಬೇಕು ರೋಡಲ್ಲಿ ನೋಡ್ತೀನಿ, ಅಳ್ಳಾಡ್ತಿರ್ತವೆ ಕೈ ಕಾಲು. ಅದು ಎತ್ಕೊಳಕ್ಕೊಂದು, ಅದು ಹಾಕೊಳಕ್ಕೊಂದು ಬೆಲ್ಟು. ಯಾಕ್ರೀ ಕರ್ಮ? ಈ ಥರದ ಮಗುನೂ ಬೇಕಾ ನಮಗೆ? ಬೇಡ ಅಲ್ಲ. ಆದರೆ ಆರೋಗ್ಯವಂತವಾದ ಮಗು ಬೇಕು, ವಯಸ್ಸಿಗೆ ತಕ್ಕಂತೆ ದೇಹ ಇರಬೇಕು, ಇಲ್ಲ ಸುಕ್ಕ ಇಲ್ಲ ದುಮ್ಮ, ಈ 2 ಹಾಕಬೇಕು. ಇದೆಲ್ಲವೂ ಪ್ರಾಯಶ್ಚಿತ್ತ ಆಗಬೇಕು ಅಂದರೆ ನಿಮ್ಮ ನಾಲಿಗೆಯನ್ನು ನೀವು ಮೊದಲು ರಿಪೇರಿ ಮಾಡಿ. ಇದೇ ಪ್ರೋಟೀನ್, ನಾಲಿಗೆಯಲ್ಲಿ ಇರುವುದು ಪ್ರೋಟೀನ್, ಫುಡ್ಡಲ್ಲಿ ಆಮೇಲೆ. ಈ ಸತ್ಯವನ್ನು ಪ್ರತಿಯೊಬ್ಬರು ಅರ್ಥ ಮಾಡ್ಕೊಳ್ಳಿ ಅಂತ ಹೇಳ್ತಾ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ಜೈ ಶ್ರೀರಾಮ್. ಓಕೆ, ಧನ್ಯವಾದ ಗುರೂಜಿ. ನೋಡಿದ್ರಲ್ಲ ವೀಕ್ಷಕರೇ, ಇದಾಗಿತ್ತು ಈ ಹೊತ್ತಿನ ವಿಶೇಷ ಕಾರ್ಯಕ್ರಮ. ಮತ್ತಷ್ಟು ವಿಶೇಷ ಕಾರ್ಯಕ್ರಮಗಳಿಗಾಗಿ ನೋಡ್ತಾ ಇರಿ ಜೀ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಶ್ರೀಮಾನ್ ಶ್ರೀ ಪುರುಷೋತ್ತಮ್ ದೇಶಿಕ್ ಗುರೂಜಿ, ಶ್ರೀ ಧರ್ಮ ಮಾರ್ಗ ಕಚೇರಿ, ನಂಬರ್ 532, ಮಲಥಳ್ಳಿ ಮುಖ್ಯ ರಸ್ತೆ, ಬೆಂಗಳೂರು 560056. ದೂರವಾಣಿ ಸಂಖ್ಯೆ 9148639933, 861891523191082588834.